ಇವತ್ತು ವೇದಾಂತ ಪರಿಭಾಷಾ, ಇವತ್ತಲ್ಲವೇ ಗುರುವಾರ. ಪರಮಾತ್ಮ ಸ್ವರೂಪವನ್ನು ಎರಡು ಬಗೆ ಹೇಳುವುದುಂಟು. ಒಂದು ವಿಧಿಮುಖ ಶಬ್ದಗಳು, ಇನ್ನೊಂದು ನಿಷೇಧ ಶಬ್ದಗಳು. ಪಾಸಿಟಿವ್ ಟರ್ಮ್ಸ್ ಆ್ಯಂಡ್ ನೆಗೆಟಿವ್ ಟರ್ಮ್ಸ್. ಪಾಸಿಟಿವ್ ಟರ್ಮ್ಸ್ನಿಂದ ಹೇಳಿದಾಗ ಅದು ಆ ಪ್ರಕ್ರಿಯೆ ಒಂದು ಬಗೆ ಕೆಲಸ ಮಾಡ್ತದೆ. ನೆಗೆಟಿವನ್ನು ಹೇಳುವಾಗ ಇನ್ನೊಂದು ಬಗೆ ಕೆಲಸ ಮಾಡ್ತದೆ. ಪಾಸಿಟಿವ್ ಟರ್ಮ್ಸ್ ಅಂದರೆ ಒಂದು ವಿಧಿಮುಖ ವಾಕ್ಯ ಅಂದರೆ ಕೆಲವು ಗುಣಗಳನ್ನು ಇಟ್ಟುಕೊಂಡು ಆ ಗುಣಗಳಿಗೆ ಕಾಂಟ್ರಾಸ್ಟ್ ಹೇಳುವುದು, ಆ ಗುಣಗಳನ್ನು ಡಿನೈ ಮಾಡುವುದು ಅಲ್ಲವೇ. ಅಂದರೆ ಇಲ್ಲಿ ಹೇಳಿದ್ದೇವೆ, ಉದಾಹರಣೆಗೆ ಯದಾಪಿ ಬ್ರಹ್ಮ ನಿರ್ದಿಶ್ಯತೆ ಸತ್ಯಂ ಜ್ಞಾನಂ ಆನಂದಂ, ಅಂದರೆ ಸತ್ ಚಿತ್ ಆನಂದ ಎಂದು ಹೇಳುವುದು, ಬ್ರಹ್ಮ ಹೇಳುವುದು, ಪರಮಾತ್ಮ ಹೇಳುವುದು ಇತ್ಯಾದಿ ಮಾತುಗಳಿಂದ ಹೇಳಿದಾಗ ಪರಮಾತ್ಮನನ್ನು ಯಾವುದೇ ಸರ್ವಜ್ಞ ಎಂದು ಹೇಳ್ತೀವಿ, ಸರ್ವಶಕ್ತಿಮಾನ್ ಹೇಳ್ತೀವಿ ಅಲ್ಲವೇ, ಸರ್ವವ್ಯಾಪಕ ಹೇಳ್ತೀವಿ. ಇವುಗಳೆಲ್ಲ ಏನು? ವ್ಯಾಪಕ ಎಂಬುದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಹೇಳ್ತೀವಿ. ಅಂದರೆ ನಾವು ಎಷ್ಟೋ ಪದಾರ್ಥಗಳನ್ನು ನೋಡ್ತಾ ಇರ್ತೀವಿ, ನಮ್ಮನ್ನು ನೋಡ್ತೀವಿ. ನಮ್ಮ ಅಂದರೆ ಒಂದು ವ್ಯಕ್ತಿ ರೂಪವಾಗಿ. ವ್ಯಕ್ತಿ ಒಂದು ಜಾಗದಲ್ಲಿದ್ದಾನೆ, ಒಂದು ಶಕ್ತಿ ಇದೆ, ಒಂದು ಸಾಮರ್ಥ್ಯ ಇದೆ, ಸ್ವಲ್ಪ ಇದ್ದಾನೆ. ಹೀಗೆ ನಾವು ನೋಡುತ್ತಿರುವ ಅನೇಕ ಪದಾರ್ಥಗಳು ಯಾವುದೋ ಒಂದು ಸ್ಥಾನದಲ್ಲಿ, ಒಂದು ಸ್ಥಳದಲ್ಲೇ ಇರುತ್ತವೆ. ಎಲ್ಲ ಕಡೆ ಇರುವುದು ಯಾವುದೂ ಇಲ್ಲ, ಎಂದೆಂದಿಗೂ ಇರುವುದು, ಎಲ್ಲೆಲ್ಲಿಯೂ ಇರುವುದು ಯಾವುದೂ ಇಲ್ಲ. ಎಲ್ಲವೂ ಒಂದು ಸ್ಥಾನದಲ್ಲಿ, ಒಂದು ಸಮಯದಲ್ಲಿರುತ್ತದೆ. ಅಂದರೆ ಒಂದು ಸ್ಥಾನ ಬುದ್ಧಿ ಇಟ್ಕೊಂಡು, ಒಂದು ಕಾಲ ಬುದ್ಧಿ ಇಟ್ಕೊಂಡು ಸರ್ವವ್ಯಾಪಕ ಎಂದು ಹೇಳ್ತೀವಿ. ಸ್ಥಾನ ಬುದ್ಧಿ ಇಟ್ಕೊಂಡು, ದೇಶ ಬುದ್ಧಿ ಇಟ್ಕೊಂಡು ಸರ್ವವ್ಯಾಪಕ ಹೇಳ್ತೀವಿ. ಕಾಲ ಬುದ್ಧಿಯನ್ನು ಇಟ್ಕೊಂಡು ಎಲ್ಲೆಲ್ಲಿಯೂ ಇರುತ್ತಾನೆ, ಅಂದರೆ ಎಂದೆಂದಿಗೂ ಇರುತ್ತಾನೆ, ಆಲ್ವೇಸ್ ಇರುತ್ತಾನೆ. ಎಂದೆಂದಿಗೂ ಎಲ್ಲೆಲ್ಲಿ, ಎಂದಿಗೂ ಕಾಲ, ಓಕೆ, ಎಲ್ಲಿ, ಓಕೆ, ಎಂದೆಂದಿಗೂ ಅಂದರೆ ಆಲ್ವೇಸ್, ಎಂದೆಂದಿಗೂ ಇರುತ್ತಾನೆ ಅಂದರೆ ಆಲ್ವೇಸ್ ಇರುತ್ತಾನೆ. ಅಂದರೆ ಒಂದು ಕಾಲವನ್ನು ಇಟ್ಕೊಂಡು ಮಾತಾಡ್ತೀವಿ. ಹಾಗೆ ಅಂದರೆ ಕಾಲವನ್ನು ಇಟ್ಕೊಂಡು ಕಾಲದ ಪರಿಚ್ಛೇದವನ್ನು ನಿಷೇಧ ಮಾಡಿ ಮಾತಾಡ್ತೀವಿ. ಅಂದರೆ ಪಾಸಿಟಿವ್ ಟರ್ಮ್ಸ್ ಒಂದು ಪರಿಚ್ಛಿನ್ನವನ್ನು ಇಟ್ಕೊಂಡು ಅದಕ್ಕೆ ಕಾಂಟ್ರಾಸ್ಟ್ ಆಗಿ, ಅದಕ್ಕೆ ವಿರುದ್ಧವಾಗಿ ಹೇಳುತ್ತಾ ಇದೆ. ಅಂದರೆ ಸ್ವಲ್ಪ ಉಪಾಧಿ ಬೇಕಾಗುತ್ತದೆ ಅಲ್ಲಿ. ಸತ್ ಚಿತ್ತು ಆನಂದ ಹೇಳಿದ್ವಿ. ಸತ್ ಅಂದ್ರೇನು? ಪರಿಮಿತ ಇರವನ್ನು, ಪರಿಮಿತ ಇರವು, ಪರಿಮಿತ ಇರವನ್ನು ಇಟ್ಕೊಂಡು, ಪರಿಮಿತ ಅಂದರೆ ದೇಶ ಪರಿಮಿತ, ಕಾಲ ಪರಿಮಿತ, ಇರವನ್ನು ಇಟ್ಕೊಂಡು ಹಾಗೆ ಇಲ್ಲ, ಪರಿಮಿತ ಇರವಿಲ್ಲ. ಅಂದರೆ ಅರ್ಥವೇನು? ಅದರ ಇರವನ್ನು ಒಂದು ಸ್ಥಾನಬುದ್ಧಿಯ ನೋಡೋಕ್ಕಾಗಲ್ಲ, ಕಾಲಬುದ್ಧಿಯ ನೋಡೋಕ್ಕಾಗಲ್ಲ ಎಂಬುದು ಸ್ಥಾನಬುದ್ಧಿ ದೃಷ್ಟ್ಯ ಟೋಟಲ್ಲಿ ಎಕ್ಸಾಸ್ಟಿಂಗ್, ಕಾಲಬುದ್ಧಿ ದೃಷ್ಟ್ಯ ಇಡೀ ಕಾಲ ಎಂದು ಹೇಳಿಬಿಡ್ತೀವಿ. ಅಂದ್ರೇನು? ಕಾಲ ರೆಫರೆನ್ಸೇ ಅನಾವಶ್ಯಕ, ಅದೇ ಅದನ್ನು ಪರಿಮಿತ ಮಾಡ್ತದೆ. ಅಂದರೆ ಒಂದು ಪರಿಮಿತ ಬುದ್ಧಿಯನ್ನು ಬಿಡಿಸುವುದಕ್ಕೆ ಹಾಗೆ ಹೇಳ್ತೀವಿ. ಏಕೆಂದರೆ ನಾವಿರುವುದೇ ಅಲ್ಲಿ ಅಲ್ಲವೇ, ದೇಶ ಕಾಲ ಗುಣಗಳು ಸಂಬಂಧಗಳಲ್ಲೇ ನಾವಿದ್ದೀವಿ. ಅದರಿಂದ ಸಂಬಂಧಗಳನ್ನಿಟ್ಟುಕೊಂಡು ಸರ್ವ ಸಂಬಂಧವು ದಾಟಿದೆ ಎಂದು ಹೇಳುವುದಕ್ಕೆ ಅಧಿಷ್ಠಾನ ಹೇಳ್ತೀವಿ, ಜಗತ್ತೆಲ್ಲ ಅಧ್ಯಸ್ಥ ಹೇಳ್ತೀವಿ. ಈ ಅಧ್ಯಸ್ಥ ಅಧಿಷ್ಠಾನ ಈ ಮಿಥ್ಯಾ ಮಾತುಕ ಅರ್ಥವೇನು? ಜಗತ್ತೆಲ್ಲ ಮಿಥ್ಯಾ ಅಂದರೆ ಅರ್ಥವೇನು? ಮಿಥ್ಯಾ ಅಂದರೆ ಹಾವು, ಮಿಥ್ಯಾ ಅಂದರೆ ಅರ್ಥವೇನು? ಹಾವಿಗೆ ಹಗ್ಗಕ್ಕೆ ಯಾವ ಸಂಬಂಧ ಹೇಳೋಕ್ಕಾಗಲ್ಲ ಎಂದರ್ಥ. ಏಕೆ? ಹಾವೆಂಬುದು ಹಗ್ಗದ ದೃಷ್ಟಿಗೆ ಇಲ್ಲವೇ ಇಲ್ಲ, ಸಂಬಂಧ ಏನು ಹೇಳ್ತೀವಿ? ಯಾವ ಸಂಬಂಧ ಹೇಳೋಕ್ಕಾಗಲ್ಲ. ಏಕೆ? ಹಾವೆಂಬುದು ಹಗ್ಗದಲ್ಲಿ ಅಡಕವಾಗಿದೆ, ಆದರೆ ಹಗ್ಗ ದೃಷ್ಟಿಗೆ ಹಾವೆಂಬುದು ಇಲ್ಲವೇ ಇಲ್ಲ. ಒಂದು ಆ ಹಾವನ್ನು ಇಟ್ಟುಕೊಂಡು ನಾವು ಸಾಮಾನ್ಯವಾಗಿ ಹಾವನ್ನು ಇಟ್ಟುಕೊಂಡು ಹಾವಿನಿಂದ ಹೇಳಿ ಎಂದು ಹೇಳ್ತೀವಿ. ಹಾವಿನಿಂದ ಏನೂ ಹೇಳೋಕ್ಕಾಗಲ್ಲಪ್ಪ, ಹಾವನ್ನು ಪೂರ್ತಿ ಬಿಡಲೇಬೇಕು, ಹಾವಿನ ಎಕ್ಸಿಸ್ಟೆನ್ಸ್ ಬಿಡಬೇಕು. ಅಂದರೆ ಟೋಟಲ್ಲಿ ಹಾವನ್ನು ಬಿಡಿಸುವುದಕ್ಕೆ ಮಿಥ್ಯಾ ಎಂದು ಹೇಳಿದ್ದೇವೆ. ಅಂದರೆ ಪ್ರತಿ ಪದ ಒಂದು ಅಪವಾದ ದೃಷ್ಟಿಯನ್ನಿಟ್ಕೊಂಡು ಹೇಳುತ್ತಾ ಇದೆ.
ಸತ್ಯಂ ಅಂದ್ರೇನು? ಯಾವುದು ಎಂದಿಗೂ ಇರುತ್ತದೋ ಅದು ಮಿಕ್ಕದು ಯಾವುದೇ ಆಗಲಿ ಇದು ಎಂದು ನಿಶ್ಚಯ ಮಾಡಿಕೊಂಡರೆ ಅದು ಬದಲಾಯಿಸಿಬಿಡುತ್ತದೆ. ಜ್ಞಾನಂ ಹಾಗೆ. ಜ್ಞಾನಂ ಅಂದರೆ ನಾವು ಸಾಪೇಕ್ಷ ಜ್ಞಾನವನ್ನು ನೋಡ್ತೀವಿ. ಜ್ಞಾತ, ಜ್ಞಾನಂ, ಜ್ಞೇಯಂ. ನಾವಿರುವುದು ಇದೇ ಅನುಭವದಲ್ಲಿ. ಲೌಕಿಕರು, ಸಾಮಾನ್ಯರು, ಅಜ್ಞಾನಿಗಳು ಇರುವ ಸಂಬಂಧ ಬುದ್ಧಿ ಏನಂದರೆ ಜ್ಞಾತೃ, ಜ್ಞಾನ, ಜ್ಞೇಯ. ಈ ಸಂಬಂಧದಲ್ಲೇ ಇರ್ತೀವಿ. ಜ್ಞಾನವಂದ್ರೇನು? ಅದು ಜ್ಞಾತೃ ಆಗಬಹುದು, ಜ್ಞಾನವೂ ಆಗಬಹುದು, ಜ್ಞೇಯವೂ ಆಗಬಹುದು. ಜ್ಞಾನ ಅಂದರೆ ಈ ಮೂರರಲ್ಲಿ ಯಾವುದೋ ಒಂದು ಅಥವಾ ಈ ಮೂರರ ಸಂಬಂಧ. ಇಲ್ಲಿ ಜ್ಞಾನಂ ಅಂದರೆ ಈ ಯಾವ ಸಂಬಂಧಗಳು ಅಲ್ಲ, ಸಂಬಂಧಗಳನ್ನು ಬಿಡಿಸುವುದಕ್ಕೆ ಪರಿಚ್ಛಿನ್ನತೆಯನ್ನು ಜ್ಞಾತೃ ಅಲ್ಲ, ಜ್ಞೇಯವಲ್ಲ, ಜ್ಞಾನವಲ್ಲ, ಇವೆಲ್ಲ ಬಿಡಿಸುವುದಕ್ಕೆ ಜ್ಞಾನಂ ಎಂದು ಹೇಳಿದ್ದಾರೆ. ಆನಂದಂ ಅಂದರೇನು? ನಮ್ಮ ಅನುಭವಗಳೆಲ್ಲ ಪರಿಮಿತ ಅನುಭವಗಳಿವೆ. ಭೋಕ್ತ, ಸುಖ ದುಃಖಾದಿ ಮುಂತ ನಿಜವಾಗಿ ಸುಖ ದುಃಖಗಳು ಪರಿಮಿತ ಅನುಭವಗಳೇ ಅಲ್ಲವೇ? ಲೌಕಿಕ ಸುಖಗಳು ದುಃಖಗಳು ಹಾಗೆ ಇವೆ. ದುಃಖ ಅಂದ್ರೇನು? ಕಡಿಮೆ ಸುಖ. ಸುಖ ಅಂದ್ರೇನು? ಹೆಚ್ಚಿನ ಸುಖ ಅಷ್ಟೇ. ಸುಖ ಅಂದರೆ ಸ್ವಲ್ಪ ಹೆಚ್ಚಿನ ಅಂಶ ಸುಖವಿದ್ದು, ಹೆಚ್ಚಿನ ಅಂಶ ಸುಖವಿದ್ದರೆ ಸುಖ ಹೇಳ್ತೀವಿ, ಸುಖ ಅಂಶ ಕಡಿಮೆ ಆಗಿದ್ದರೆ ದುಃಖ ಹೇಳ್ತೀವಿ ಅಷ್ಟೇ. ಆದರೆ ಆನಂದ ಅಂದರೆ ಅರ್ಥವೇನು? ಈ ಹೆಚ್ಚು ಕಡಿಮೆಗಳೆಂಬ ಗ್ರೆಡೇಷನ್, ತಾರತಮ್ಯವಿಲ್ಲದ್ದು, ಸುಖವೆಂಬ ಅನುಭವ ಹೆಚ್ಚು ಕಡಿಮೆ ಆಗದೆ ಪೂರ್ತಿ ಅಖಂಡವಾಗಿರುತ್ತದೆ. ಅದು ಇಷ್ಟು ಎಂದು ಯಾವ ಪರಿಮಿತಿ, ಯಾವ ಸಾಪೇಕ್ಷತಾ, ಯಾವ ತಾರತಮ್ಯವನ್ನು ಹೇಳಕ್ಕಾಗದೇ ಇರುವಂಥ ಎಲ್ಲ ಆನಂದವನ್ನು ತನ್ನಲ್ಲಿ ಒಳಗೊಂಡಿದೆ. ಅದು ಹೇಳುವುದರಿಂದ ಆನಂದ ಹೇಳಿದ್ದೀವಿ. ಹಾಗೆ ಬ್ರಹ್ಮ ಎಲ್ಲಕ್ಕಿಂತ ದೊಡ್ಡದು. ನಾವು ಸೈಜ್ ದೃಷ್ಟಿ ಇಟ್ಟುಕೊಂಡು ಎಲ್ಲ ಸೈಜ್ಗಳನ್ನು, ಪರಿಮಾಣಗಳನ್ನು ದಾಟಿದ್ದು ಅಖಂಡ ಎಂದು ಹೇಳುವುದಕ್ಕೆ ಬ್ರಹ್ಮ ಹೇಳಿದ್ದೀವಿ. ಆತ್ಮ, ಪರಮಾತ್ಮ ಅಂದ್ರೇನು? ನಾವು ದೇಹವನ್ನು ಆತ್ಮ ಎಂದು ಇಟ್ಕೊಂಡಿದ್ದೀವಿ, ಇಂದ್ರಿಯಗಳನ್ನು ಆತ್ಮ, ಮನಸ್ಸನ್ನು ಆತ್ಮ, ಸುಖ ದುಃಖಗಳನ್ನು ಅನುಭವಿಸುತ್ತಿರುವ ಕರ್ತಭೋಕ್ತ ಆತ್ಮ ಇಟ್ಕೊಂಡಿದ್ವಿ, ಕರ್ತೃಭೋಕ್ತೃ. ಆದರೆ ಆತ್ಮ ನಿಜವೇ, ಆದರೆ ಈ ರೂಪ ಆತ್ಮ ಅಲ್ಲ. ಆತ್ಮ ಇವೆಲ್ಲ ಏಕೆ ಅಲ್ಲ ಅಂದರೆ ಈ ದೇಹಾತ್ಮ, ಇಂದ್ರಿಯಾತ್ಮ, ಮನಸ್ಸಿನ ಆತ್ಮ ಇವುಗಳಲ್ಲಿ ಅನಾತ್ಮದ ಅಂಶ ಸೇರಿಕೊಂಡಿದೆ. ಈ ಅನಾತ್ಮದ ಅಂಶವನ್ನು ಬಿಡಿಸಿಕೊಂಡರೆ, ಅನಾತ್ಮದ ಅಂಶ ಬಿಟ್ಟರೆ ಯಾವುದು ಸ್ವಯವಾಗಿದೆಯೋ ಅದನ್ನು ಆತ್ಮ ಎಂಬುದು ತನ್ನ ನ್ಯಾಚುರಲ್ ಕಡೆಗೆ ತಿರುಗಿಸುವುದಕ್ಕೆ ಆತ್ಮ ಎಂಬ ಪದ ಬಳಸಿದೆ. ನಾವು ಅನ್ಯಾಚುರಲ್ ಸ್ಥಿತಿಯಲ್ಲಿದ್ದೇವೆ. ಅನ್ಯಾಚುರಲ್ ಅಂದರೆ ಬಹಿರ್ಮುಖ, ಅನ್ಯಾಚುರಲ್ ಅಂದರೆ ಅನಾತ್ಮ. ಈ ನ್ಯಾಚುರಲ್, ಅನ್ಯಾಚುರಲ್ ಆಧುನಿಕ ಭಾಷೆ. ಪ್ರಾಚೀನ ಸಾಂಪ್ರದಾಯಿಕ ಶಾಸ್ತ್ರೀಯ ಪರಿಭಾಷೆ ಯಾವುದು? ಆತ್ಮ, ಅನಾತ್ಮ. ಅನಾತ್ಮ ಅಂದರೆ ಅನ್ಯಾಚುರಲ್, ಆತ್ಮ ಅಂದರೆ ನ್ಯಾಚುರಲ್ ಅಷ್ಟೇ. ತಾನಲ್ಲದ್ದು ಅಷ್ಟೇ. ತಾನಲ್ಲದ್ದು ಅಂದರೆ ಏನು? ಅನ್ಯಾಚುರಲ್ ಸ್ಟೇಟ್. ತಾನಲ್ಲದ್ದೆಂಬುದು ಏನೂ ಇಲ್ಲ ಅಲ್ಲಿ. ಅನಾತ್ಮ ಎಂಬುದು ಯಾವುದೂ ಇಲ್ಲ. ತನ್ನದೇ ಅನ್ಯಾಚುರಲ್ ಸ್ಟೇಟ್. ಅನ್ಯಾಚುರಲ್ ಆಗಿದ್ದರೆ ತನ್ನ ನಿಜಸ್ವರೂಪ, ತನ್ನ ಸಹಜ ಸ್ವರೂಪವನ್ನು ಕಲ್ಕೊಂಡಂತೆ ಅನಿಸಿ, ನಾನು ಎಲ್ಲೋ ಇದ್ದೀನಿ, ನಾನಾಗಿಲ್ಲ, ನಾನು ನನ್ನನ್ನು ಕಲ್ಕೊಂಡು ನಾನು ಎಲ್ಲೆಲ್ಲೋ ಇದ್ದೀನಿ ಅನಿಸಿದ್ದರೆ ಅದು ಅನ್ಯಾಚುರಲ್, ಅಸಹಜ ಸ್ಥಿತಿ. ಆ ಅಸಹಜ ಸ್ಥಿತಿ ಅನಾತ್ಮ. ಅನಾತ್ಮ ಅಂದ್ರೇನು? ತನ್ನ ನ್ಯಾಚುರಲ್ ಸ್ಥಿತಿ ಅಲ್ಲ, ತಾನಾಗಿಲ್ಲ. ದೇಹ, ಇಂದ್ರಿಯ, ಮನಸ್ಸುಗಳು ನಾನು ಎಷ್ಟು ಅನಿಸಿದ್ದರೂ ಅವುಗಳಂದರೆ ಭಾರವಾಗುತ್ತದೆ ಅಲ್ಲವೇ? ದೇಹಾಭಿಮಾನ ಭಾರ, ಇಂದ್ರಿಯಗಳು ಭಾರ. ಹೊರಗಿನ ಪ್ರಪಂಚ ಸಂಬಂಧದಲ್ಲಿ ನಮಗೆ ಹುಟ್ಟುವ ಸುಖ ದುಃಖಗಳು ನೋಡಿ, ನಮಗೆ ಸುಖವಿಷ್ಟ ಹೇಳ್ತೀವಿ. ಅಷ್ಟು ಸುಖವಿಷ್ಟ ಆದರೆ ಎಂಟರ್ಟೈನ್ಮೆಂಟು, ಏನೇದು ಸುಖಗಳು, ಮಿಠಾಯಿಗಳು ತಿನ್ನುವುದು, ಏನೋ ಡ್ಯಾನ್ಸ್ ಮಾಡುವುದು, ಇದೆಲ್ಲ ಎಷ್ಟೊತ್ತು ಮಾಡ್ತೀರಿ? ಸ್ವಲ್ಪ ಹೊತ್ತು ಮಾಡಿದಂತ ತುಂಬ ಸುಸ್ತಿ ಆಯ್ತಪ್ಪ, ಸಾಕು, ಸ್ವಲ್ಪ ವಿಶ್ರಾಮ ಮಾಡಿಕೊಳ್ಳೋಣ. ನಿಮಗೆ ಸುಖವೇ ಇಷ್ಟವಾದರೆ ಸುಖವು ಅನುಭವಿಸಿದ ನಂತರ ವಿಶ್ರಾಮ ಏಕೆ? ಸುಖ ಅನುಭವಿಸಿದ ನಂತರ ವಿಶ್ರಾಂತಿ ಏಕೆ? ಏಕೆಂದರೆ ಸುಖವು ಆಯಾಸವಾಗ್ತಾ ಇದೆ. ಆಯಾಸವೇಕಾಗ್ತಾ ಇದೆ? ಸುಖವೇ ತನಗೆ ಬೇಕಲ್ಲವೇ? ಸುಖವಿದ್ದರೆ ನಮಗೆ ಆನಂದ, ಅದರಲ್ಲಿ ಆಯಾಸ ಏಕೆ ಆಗ್ತಾ ಇದೆ? ಏಕೆಂದರೆ ಆ ಸುಖವು ಸಹಜವಲ್ಲ, ಸಹಜದಲ್ಲಿ ಆಯಾಸವಿಲ್ಲ, ಅದು ಇನ್ನೂ ಪರಕೀಯವೇ. ಹೊರಗಿನ ಪದಾರ್ಥದ ಸಂಬಂಧ, ಹೊರಗಿನ ಪದಾರ್ಥದ ಮೇಲೆ
ಪರಾಧೀನವಾಗುವುದರಿಂದ ಬಂದಿದ್ದೇ, ಅದು ಸಹಜ ಸ್ಥಿತಿಯಲ್ಲ. ಅದು ಸುಖವನ್ನಿಸಿದ್ದರೂ ಅದರಲ್ಲಿ ಸ್ವಲ್ಪ ಅಸಹಜತ ಅಂದರೆ ಅನಾತ್ಮ ಅಂಶ ಸೇರಿಕೊಂಡಿದೆ. ಹೊರಗಿನ ಅಂಶ, ತನಗಿಂತ ಬೇರೆ ಅಂಶ, ತನಗಿಂತ ವಿಲಕ್ಷಣ ಅಂಶ ಸೇರಿಕೊಂಡಿದೆ. ಎಷ್ಟೆಷ್ಟು ವಿಲಕ್ಷಣ ಅಂಶ ಬಿಡ್ತೀವೋ ಅಷ್ಟಷ್ಟು ನ್ಯಾಚುರಲ್ ಸ್ಟೇಟ್ ಬರ್ತೀವಿ. ಆ ನ್ಯಾಚುರಲ್ ಸ್ಟೇಟ್ಗೆ ಆನಂದ ಹೇಳಿದ್ದೀವಿ. ತಾನು ಇರುವುದೇ ಸತ್ಯಂ ಅಂದ್ರೇನು? ತಾನಿರುವುದು ಬ್ರಹ್ಮ. ಇರುವುದು ಬ್ರಹ್ಮ ಏನು? ಎಲ್ಲರಿದ್ದೀವಲ್ಲ ಹೀಗೆ ಪ್ರಶ್ನೆ ಮಾಡ್ತಾರೆ. ಅಲ್ಲ, ನಾವಿದ್ದೀವ? ಕೇಳಿ, ಯೋಚನೆ ಮಾಡಿ. ನಾವಿದ್ದೇವೆ ಎಂದು ಅನಿಸುತ್ತಾ ಇಲ್ಲ. ನಾವು ಕ್ಷಣ ವಿ ಆರ್ ಲೂಸಿಂಗ್ ಅವರ್ ಸೆಲ್ಸ್. ಅಯ್ಯಯ್ಯೋ, ವಿ ಆರ್ ಟ್ರೈಂಗ್ ಟು ಮೇಂಟೈನ್ ಅವರ್ ಇಂಡಿವಿಜುವಾಲಿಟಿ, ವಿ ಆರ್ ಟ್ರೈಂಗ್ ಟು ಮೇಂಟೈನ್ ಅವರ್ ಎಕ್ಸಿಸ್ಟೆನ್ಸ್ ಬಿಕಾಸ್ ವಿ ಫೀಲ್ ವಿ ಹ್ಯಾವ್ ಬಿನ್ ಲೂಸಿಂಗ್ ಅವರ್ ಎಕ್ಸಿಸ್ಟೆನ್ಸ್. ನಮ್ಮ ಇರುವಿಕೆಯನ್ನು ಕಳ್ಕೊಳ್ತಾ ಇದ್ದೀವಿ ಇನ್ಸೆಕ್ಯೂರಿಟಿದಿಂದ, ಅಭದ್ರತೆಯಿಂದ, ದುಃಖದಿಂದ, ಭಯದಲ್ಲಿ ಏನು ಅನಿಸುತ್ತಾ ಇದೆ? ಅಯ್ಯೋ ನಾನು ಹೋಗ್ತೀನೋ ಏನೋ. ದುಃಖದಲ್ಲೇನಿದೆ? ಅಯ್ಯೋ ನನಗೇನೋ ಆಯಿತು. ನಾನು ನನ್ನನ್ನೇ ಕಲ್ಕೊಂಡೆ, ನಾನೇ ಜಾರಿ ಹೋಗ್ತಾ ಇದ್ದೀನಿ, ನಾನಾಗಿ ಇರುತ್ತಾ ಇಲ್ಲ ಅನಿಸುತ್ತಾ ಇದೆ ಏನು? ಅನಿಸುತ್ತಾ ಇಲ್ಲವೇನು? ಇದು ಎಲ್ಲಿ? ದುಃಖದಲ್ಲಿ, ಭಯದಲ್ಲಿ, ಅಭದ್ರತೆಯಲ್ಲಿ, ಟೆನ್ಷನ್ನಲ್ಲಿ ಏನಾಗ್ತಾ ಇದೆ? ನಾನು ನನ್ನಿಂದ ಜಾರ್ತಾ ಇದ್ದೀನಿ. ನಾನಾಗಿ ನಿಲ್ಲುತ್ತಾ ಇಲ್ಲ, ಜಾರ್ತಾ ಇದ್ದೀನಿ. ನಿಜವಾಗಿ ನಿಂತುಕೊಂಡರೆ, ಉದಾಹರಣೆ ಹೇಳ್ತೀನಿ, ನಿಜವಾಗಿ ನಿಂತುಕೊಂಡವರು ರಿಲ್ಯಾಕ್ಸ್ ಆಗಿರುತ್ತಾನೆ. ಟೆನ್ಷನ್ ಯಾವಾಗ ಆಗ್ತದೆ? ಮನಸ್ಸು ಜಾರಿ ಹೋಗುತ್ತಾ ಹೀಗೆ ಬೆಂಡ್ ಆಗ್ತಾ ಇದ್ದಾನೆ, ಏನೋ ಹಿಡಿಯುವಕ್ಕೆ ಸಿಗ್ತಾ ಇಲ್ಲ, ಕೆಳಗೆ ಬಿದ್ದು ಹೋಗ್ತಾ ಇದ್ದಾನೆ. ಆವಾಗ ಏನನ್ನಿಸುತ್ತದೆ? ಬಿದ್ದು ಹೋಗುತ್ತಿರುವವನಿಗೆ ಏನನ್ನಿಸುತ್ತದೆ? ಅಯ್ಯಯ್ಯೋ ಏನಾದರೂ ಹಿಡ್ಕೊಳ್ಳಬೇಕು, ನಾನು ನಿಲ್ಲಬೇಕು. ಏಕೆ? ನಾನು ಏನೇನೋ ಆಗಿಬಿಡ್ತಾ ಇದ್ದೀನಿ. ಆ ಸ್ಥಿತಿಯಲ್ಲಿ ಏನಿದ್ದೀರಿ ಹೇಳಿ? ಮನಸ್ಸಿನ ಸ್ಥಿತಿ ಏನಿದೆ? ಮೈ ನ್ಯಾಚುರಲ್ ಎಕ್ಸಿಸ್ಟೆನ್ಸ್ ಕಲ್ಕೊಂಡು, ನನ್ನ ಸಹಜ ಸ್ಥಿತಿಯನ್ನು ಕಲ್ಕೊಂಡು ನಾನು ಇನ್ನೇನೋ ಆಗಿಬಿಡ್ತಾ ಇದ್ದೀನಿ. ಆ ಇನ್ನೇನೋ ಆಗುವುದೇ ಅಸತ್ಯಂ. ತಾನಾಗಿರುವಾಗ ಸಹಜವಾಗಿರುತ್ತದೆ, ಆನಂದವಾಗ್ತದೆ. ಇದು ಸತ್ಯಂ. ಅಂದರೆ ಅಸತ್ಯವನ್ನು ಬಿಡಿಸುವುದಕ್ಕೆ ಸತ್ಯ ಎಂದು ಹೇಳಿದ್ದೇವೆ. ಹೀಗೆ ಇರುವಿಕೆ ಏಕೆ ಹೇಳ್ತೀವಿ ಅಂದರೆ, ನಾವು ಇರಲ್ಲ, ನಾನು ಜಾರಿ ಹೋಗ್ತಾ ಇದ್ದೀನಿ, ನಾನೇ ಸತ್ತು ಹೋಗ್ತೀನಿ, ನಾನೇ ನನ್ನನ್ನು ಬಿಟ್ಕೊಂಡ್ರೆ ನನ್ನನ್ನೇ ಐ ಲೂಸ್ ಮೈ ಸೆಲ್ಫ್, ನಾನೇ ಇರುತ್ತಾ ಇಲ್ಲ ಎಂದು ಅನಿಸಿರುವವನಿಗೆ ಇರವು ಎಂದು ಹೇಳ್ತೀವಿ. ಹೀಗೆ ಈ ಪದಗಳೆಲ್ಲ ಕಾಂಟ್ರಾಸ್ಟಿಂಗ್ ಪದಗಳು, ಅನ್ಯ ನಿಷೇಧವು ಅಂದರೆ ಅನ್ಯ ಕಡೆಯಿಂದ ತನ್ನ ಕಡೆಗೆ ತಿರುಗಿಸುವ ಪದಗಳು. ಅದರಿಂದ ಸತ್ಯಂ, ಜ್ಞಾನಂ, ಅಜ್ಞಾನಂ ಏಕೆ ಹೇಳಬೇಕು? ನಮಗೆ ಅಜ್ಞಾನ ಇದೆ. ಅಜ್ಞಾನ ಅಂದ್ರೇನು? ಜ್ಞಾನ ಕಡಿಮೆ ಆಗುವುದೇ ಅಜ್ಞಾನ. ಅಜ್ಞಾನ ಅಂದರೆ ಅದೊಂದು ವಸ್ತುವಲ್ಲ ನೋಡಿ. ಕೇವಲ ಅಜ್ಞಾನ ಯಾರಿಗೂ ಇರಲ್ಲ, ಅದು ಇದೇ ಮೂಲವಿದ್ಯೆ. ಕೇವಲ ಅಜ್ಞಾನ ಇದೆ ಎಂದು ಹೇಳುವವರೇ ಮೂಲವಿದ್ಯೆ. ಕೇವಲ ಅಜ್ಞಾನ ಯಾರಿಗಾದರೂ ಇರುತ್ತದೆ? ಟೆಲ್ಮಿ. ಟೋಟಲ್ ಅಜ್ಞಾನ, ಕಂಪ್ಲೀಟ್ ಅಜ್ಞಾನ, ಅಬ್ಸಲ್ಯೂಟ್ ಅಜ್ಞಾನ ಯಾರಿಗಾದರೂ ಇದೆ? ಐ ಡೋಂಟ್ ನೋ ಮೈ ಸೆಲ್ಫ್, ಐ ಡೋಂಟ್ ನೋ ದ ವರ್ಲ್ಡ್. ನನಗೂ ಗೊತ್ತಿಲ್ಲ, ಇನ್ನೊಂದು ಗೊತ್ತಿಲ್ಲ, ಏನು ಗೊತ್ತಿಲ್ಲ, ನಾನೂ ಗೊತ್ತಿಲ್ಲ, ಇನ್ನೊಂದು ಗೊತ್ತಿಲ್ಲ, ಇನ್ನೊಂದು ಎಂಬುದು ಯಾವುದು ಇಲ್ಲ. ಇಂಥ ಅರಿವು, ಇಂಥ ಅನುಭವ ಯಾರಿಗಾದರೂ ಆಗ್ತದೆ? ಯಾರಿಗಾಗಲ್ಲ. ಅಂಥದ್ದಿಲ್ಲವೇ ಇಲ್ಲ. ನೀವು ಎಲ್ಲೇ ಇರಲಿ ತಾನು ಮಾತ್ರ ಇರುತ್ತಾನೆ. ತಾನಿದ್ದುಕೊಂಡು ಏನೋ ಸ್ವಲ್ಪ ಗೊತ್ತಿರುತ್ತದೆ. ಇದು ಸುಗಮದಲ್ಲಿ ಹೇಳಬಹುದಿತ್ತು, ನೀವೀಗ ಇಲ್ಲಿ ಹೇಳ್ತಾ ಇದ್ದೀನಿ. ಸುಗಮದಲ್ಲಿ ಹೇಳಲೇ ಇಲ್ಲ, ಅದು ಹೇಳ್ತೀವಿ ಎಲ್ಲೋ ಒಂದು ಕಡೆ. ಅದು ಬಂದಾಗ ಅದು ಮೂಲವಿದ್ಯಾ ನಿರಾಸದಲ್ಲಿ ವಿಸ್ತೃತವಾಗಿ ಮಾಡಿದ್ದಾರೆ ಈ ಅಂಶ. ಈಗ ನಾನು ಹೇಳ್ತಾ ಇದ್ದೀನಿ ನೋಡಿ, ಈ ಅಂಶ ಮೂಲವಿದ್ಯಾ ನಿರಾಸದಲ್ಲಿ 2ನೇ ಅಧ್ಯಾಯದಲ್ಲಿ ಚೆನ್ನಾಗಿ ಹೇಳಿದ್ದಾರೆ. ಸುಗಮದಲ್ಲಿಯೂ ಒಂದು ಕಡೆ ಯಾವುದೋ ಸಂದರ್ಭ ಬಂದಾಗ ಹೇಳ್ತೀನಿ. ಈಗ ಸ್ವಲ್ಪ ಹೇಳ್ತಾ ಇದ್ದೀನಿ. ಅಜ್ಞಾನ ಅಂದರೆ ಪೂರ್ತಿ ಅಜ್ಞಾನ ಎಂಬುದು ಎಲ್ಲಿಯೂ ಇಲ್ಲ. ಅಂದರೆ ಅರಿವು ಪೂರ್ತಿ ಅಜ್ಞಾನ ಅಂದರೆ ಕಲ್ಲುಕ್ಕೆ ಅಜ್ಞಾನ ಇರುತ್ತದೆ. మరి ಕಲ್ಲುಕ್ಕೆ ತಾನು ಕಲ್ಲು ಎಂದು ಗೊತ್ತಾ? ನಾನಿದ್ದೇನೆ ಎಂದು ಗೊತ್ತಾ? ನಾನು ಗೊತ್ತಿಲ್ಲ, ಇನ್ನೊಂದು ಗೊತ್ತಿಲ್ಲ, ಯಾವುದು ಗೊತ್ತಿಲ್ಲ ಅಂತ ಅವನಿಗೆ ಅಜ್ಞಾನ ಎಲ್ಲಿರುತ್ತದೆ? ಅಜ್ಞಾನವಿರುವುದೇ ಅಸಂಭವ ಅಲ್ಲವೇ? ಆದ್ದರಿಂದ ಅಜ್ಞಾನ ಅಂದರೆ ಅರ್ಥವೇನೆಂದರೆ ಅರಿವಿನ ಕೊರತೆ. ಅರಿವಿನಲ್ಲಿ ಸ್ವಲ್ಪ ಇದೆ, ಇನ್ನು ಸ್ವಲ್ಪ ಕಡಿಮೆ ಅನಿಸುತ್ತಾ ಇದೆ. ಡಿಫಿಷಿಯಂಟ್ ನಾಲೆಜ್ ಈಸ್ ಅಜ್ಞಾನಂ ಇನ್ ಶಾರ್ಟ್. ಒಂದು ಮಾತಿನಲ್ಲಿ ಹೇಳಬೇಕಾದರೆ ಕೊರತೆಯ ಜ್ಞಾನವೇ ಅಜ್ಞಾನ. ಅಧ್ಯಾಸೋ ಅವಿದ್ಯಾ ಅಂದರೆ ಅರ್ಥವೇನು ನೋಡಿ. ಅಧ್ಯಾಸೋ ಅವಿದ್ಯಾ ಎಂದು ಸುಗಮದಲ್ಲಿ ಅಧ್ಯಾಸ ಭಾಷ್ಯದಲ್ಲಿ ಭಾಷ್ಯಕಾರರು ಹೇಳಿದ್ದರಲ್ಲ. ತಪ್ಪು ತಿಳುವಳಿಕೆ ಅವಿದ್ಯಾ, ಅಜ್ಞಾನಂ ಅವಿದ್ಯಾ ಅಂದರೆ ಅರ್ಥವೇನು? ಅಧ್ಯಾಸೋ ಅವಿದ್ಯಾ, ತಪ್ಪು ತಿಳುವಳಿಕೆ ಅವಿದ್ಯಾ ಅಂದರೆ ಅರ್ಥವೇನು? ಅಂದರೆ ಜ್ಞಾನವು
ಪೂರ್ಣವಾಗಿಲ್ಲ, ಸ್ವಲ್ಪ ಕೊರತೆ ಇದೆ, ಕಡಿಮೆ ಇದೆ, ಜ್ಞಾನದ ಡಿಫಿಷನ್ಸಿ, ಕೊರತೆ, ಜ್ಞಾನವು ಕೊರತೆ ಅನಿಸುವುದು, ತಗ್ಗಿದೆ ಅನಿಸುವುದು, ಇನ್ನು ಪೂರ್ಣವಾಗಿಲ್ಲ ಅನಿಸುವುದು. ಅಪೂರ್ಣ ಜ್ಞಾನ, ಇನ್ಕಂಪ್ಲೀಟ್ ಜ್ಞಾನ ಈಸ್ ಅಜ್ಞಾನ. ಅಷ್ಟೇ ಹೊರತು ಪೂರ್ತಿ ಅಜ್ಞಾನ ಎಂಬುದು ಎಲ್ಲಿಯೂ ಇಲ್ಲ. ಇನ್ಕಂಪ್ಲೀಟ್ ಜ್ಞಾನ, ಅಸಂಪೂರ್ಣ ಜ್ಞಾನ, ಮೇಲೆ ಮೇಲೆ ಜ್ಞಾನ, ಅಸ್ಪಷ್ಟವಾದ ಜ್ಞಾನ. ಅಸ್ಪಷ್ಟವಾದ ಜ್ಞಾನವೇ ಅಧ್ಯಾಸ, ಇನ್ನೇನು ಅಸ್ಪಷ್ಟವಾದ ಜ್ಞಾನ, ಇನ್ಕಂಪ್ಲೀಟ್ ಜ್ಞಾನ. ವಸ್ತುವು ಯಥಾವತ್ತಾಗಿ ಗೊತ್ತಿಲ್ಲದೆ ಇರುವಾಗ ಈಗ ಈ ತರಹ ಅನುಭವಗಳಾಗುವುದು ಅಜ್ಞಾನ. ಅದರಿಂದ ಈ ಲಿಮಿಟೆಡ್ ಜ್ಞಾನವೇ ಅಜ್ಞಾನ, ಪರಿಮಿತ ಜ್ಞಾನವೇ ಅಜ್ಞಾನ. ಈ ಪರಿಮಿತ ಜ್ಞಾನಗಳು ಅಲ್ಲ ಎನ್ನುವುದಕ್ಕೆ ಜ್ಞಾನಂ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂದರೆ ಅವರ ನೇಚರೇ ಚೈತನ್ಯ ರೂಪ. ಅಂದರೆ ಅಡಲ್ಟರೇಷನ್ ಇದ್ದರೆ ಅಜ್ಞಾನ, ಶುದ್ಧವಾಗಿದ್ದರೆ ಜ್ಞಾನ. ಅಷ್ಟೇ, ಶುದ್ಧ ಚೈತನ್ಯವು ಜ್ಞಾನವಾಗುತ್ತದೆ. ಅದರಲ್ಲಿ ಅನ್ಯ ಮಿಶ್ರಣ ಇದ್ದರೆ ಅದು ಅಜ್ಞಾನವಾಗುತ್ತದೆ. ಅಷ್ಟೇ. ಇದು ಸಿಂಪಲ್ ಕಾಮನ್ ಮ್ಯಾನ್ಸ್ ಲ್ಯಾಂಗ್ವೇಜ್ನಲ್ಲಿ ಹೇಳ್ತಾ ಇದ್ದೀನಿ. ಶಾಸ್ತ್ರೀಯ ಪರಿಭಾಷಾ ಅಧ್ಯಾಸ, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ತಪ್ಪು ತಿಳುವಳಿಕೆ ಅಂಥದ್ದು ಹೇಳ್ತೀವಿ. ಆದ್ದರಿಂದ ಅಧ್ಯಾರೋಪಿತ ಅಂದ್ರೇನು? ಯಾವುದೋ ಒಂದು ಗುಣವನ್ನು ಇಟ್ಟುಕೊಂಡು ಅದರ ದೃಷ್ಟ್ಯ ಹೇಳ್ತಾ ಇದ್ದೀವಿ. ಅಂದರೆ ಇರುವಿಕೆ ದೃಷ್ಟ್ಯ ಆತ್ಮದ ಸ್ವರೂಪವೇನು, ಜ್ಞಾನದ ದೃಷ್ಟ್ಯ ಏನು, ಆನಂದ ದೃಷ್ಟ್ಯ ಏನು, ಓಕೆ. ದೇಶದೃಷ್ಟ್ಯ ನೋಡಿದ್ದರೆ ಆತ್ಮಸ್ವರೂಪವೇನು? ಓ, ಇಲ್ಲಿರುತ್ತದ, ಅಲ್ಲಿರುತ್ತದ, ಹೆಚ್ಚಿರುತ್ತದ, ವ್ಯಾಪಕವಾಗಿರುತ್ತದ, ಸ್ವಲ್ಪ ಇರುತ್ತದ. ಅಂದರೆ ಎಷ್ಟು ಎಂಬ ದೇಶದೃಷ್ಟ್ಯ, ವ್ಯಾಪಕತೆ ದೃಷ್ಟ್ಯ ಹೇಳಬೇಕಾದರೆ ಆಲ್ ಪರ್ವೇಸಿವ್ ಎಂದು ಹೇಳಿಬಿಡ್ತೀವಿ. ಅಂದರೆ ಸ್ಥಾನದಲ್ಲಿ ಇಲ್ಲಿದೆ, ಇಲ್ಲಿಲ್ಲ ಎಂದು ಹೇಳೋಕ್ಕಾಗಲ್ಲ. ಅಷ್ಟೇ. ಇಲ್ಲಿ ಅಲ್ಲಿ ಎಂಬುದು ದೇಶಬುದ್ಧಿ. ಇಲ್ಲಿ ಅಬ್ಬಾ ಇಲ್ಲಿ ಅಲ್ಲಿ ಎಂಬುದು ದೇಶಬುದ್ಧಿ. ಈ ದೇಶಬುದ್ಧಿಯನ್ನು ಬಿಡಿಸುವುದಕ್ಕೆ ಅಂದರೆ ನಮ್ಮ ದೃಷ್ಟಿ ದೇಶದ ಪರಿಮಿತಿಯನ್ನು ಬಿಟ್ಟು ನೋಡಬೇಕು. ಅದಕ್ಕೋಸ್ಕರ ನಾವು ಇಲ್ಲಿ ಅಲ್ಲಿ ಎಂದು ಹೇಳಕ್ಕಾಗದೇ ಇರುವಂಥದ್ದು ಅಂದ್ರೇನು? ಪರಮಾತ್ಮವನ್ನು ದೇಶದ ಅಳತೆಯನ್ನು, ದೇಶ ಅಂದರೆ ಒಂದು ಬಗೆಯಾದ ದೃಷ್ಟಿ, ಒಂದು ಬಗೆಯಾದ ಅಳತ. ಆ ಅಳತೆಗಳನ್ನೇ ಪಕ್ಕಕ್ಕಿಡು, ಅಥವಾ ಆ ಅಳತೆಗಳನ್ನೆಲ್ಲ ದಾಟಿದೆ. ಕಾಲ ಇಷ್ಟೊತ್ತಿದೆ, ಅಷ್ಟೊತ್ತಿದೆ ಎಂದು ಹೇಳ್ತೀವಿ. ಅಷ್ಟು ಇಷ್ಟೊತ್ತು ಎಂದು, ಎಷ್ಟು ಹೊತ್ತು ಎಂದು ಹೇಳಕ್ಕಾಗದೇ ಇರುವುದನ್ನು ಕಾಲರಹಿತ ಇದೆ. ಹೀಗೆ ಯಾವುದೋ ಒಂದು ಉಪಾಧಿ ಇಟ್ಟುಕೊಂಡು ಆ ಉಪಾಧಿ ಸಹಾಯದಿಂದ ಆ ಉಪಾಧಿ ಮೂಲಕ ಒಂದು ಡೈಮೆನ್ಷನ್ ಹೇಳ್ತೀವಿ ಪರಮಾತ್ಮಕ್ಕೆ, ಒಂದು ಆಯಾಮವನ್ನು ಹೇಳ್ತೀವಿ ಅಲ್ಲವೇ? ಇದು ಒಂದು ಪಾಸಿಟಿವ್ ಪದಗಳು ಆಯಿತು. ನತು ಸಾಕ್ಷಾತ್, ಇದು ಉಪಾಧಿ ಮೂಲಕ ಹೇಳಿದ್ದೇವೆ ಅಂದರೆ ಒಂದಾನೊಂದು ಕ್ವಾಲಿಟಿ ಮೂಲಕ ಹೇಳಿದ್ದೇವೆ. ಒಂದು ಕ್ವಾಲಿಟಿ ಇಟ್ಕೊಂಡು ಅವರಿಗೆ ಜ್ಞಾನವಿದೆಯಾ ಅಂದರೆ ಅಯ್ಯೋ ಜ್ಞಾನಕ್ಕೇನು, ಅವರಿಗೆ ತುಂಬ ಪರ್ಫೆಕ್ಟ್ ಜ್ಞಾನ ಇದೆ, ಸರ್ವಜ್ಞ ಎಂದು ಹೇಳ್ತೀವಿ. ಅವರು ಎಷ್ಟು ದಿವಸ ಬದುಕುತ್ತಾನೆ? ಕಾಲ ಹೇಳ್ತೀವಿ. ಅವರ ಇರುವಿಕೆ ಎಷ್ಟು ದಿವಸ? ಅಯ್ಯೋ ಎಷ್ಟು ದಿವಸ ಏನು, ಅವರು ಶಾಶ್ವತವಾಗಿರುತ್ತೆ. ಅಂದರೆ ನೀವು ಕಾಲ ಕೇಳಿದ್ದರೆ ಶಾಶ್ವತ ಹೇಳ್ತೀವಿ, ಜ್ಞಾನ ಹೇಳಿದ್ದರೆ ಸರ್ವಜ್ಞ ಹೇಳ್ತೀವಿ, ದೇಶದೃಷ್ಟ್ಯ ಹೇಳಿದ್ದರೆ ಸರ್ವವ್ಯಾಪಕ ಹೇಳ್ತೀವಿ, ಕಾಲದೃಷ್ಟ್ಯ ಹೇಳಿದ್ದರೆ ಎಟರ್ನಲ್ಲಿ ಎಂದಿಗೂ ಇರುತ್ತಾನೆ ಹೇಳ್ತೀವಿ. ಅಂದರೆ ಒಂದೊಂದು ಗುಣದ ಉಪಾಧಿ ಇಟ್ಕೊಂಡು ಆ ಉಪಾಧಿ ದೃಷ್ಟ್ಯ ನೋಡಿದರೆ ಪರಮಾತ್ಮನನ್ನು ಯಾವ ಗುಣ ಹೇಳಬಹುದು? ಓಕೆ. ಈಗ ಪ್ರಪಂಚದ ಗುಣಗಳು, ವಸ್ತುಗಳಿವೆ. ನಾವು ಪ್ರತಿಯೊಬ್ಬ ವ್ಯಕ್ತಿಗೆ, ವಸ್ತುಗೆ ತನ್ನದಾದ ಕೆಲವು ವಿಶೇಷ ಗುಣಗಳಿವೆ. ಮನುಷ್ಯನಿಗೆ ಮನುಷ್ಯತ್ವ ಇದೆ, ಹಸುವಿಗೆ ಹಸುವಿನ ಸ್ವಭಾವ ಇದೆ, ನಾಯಿಗೆ ನಾಯಿ ಜಾತಿ ಇದೆ ಅಲ್ಲವೇ? ಪ್ರತಿಯೊಂದು ವಸ್ತುವಿಗೆ ತನ್ನದಾದ ಒಂದು ವಿಶೇಷ ಗುಣ, ವಿಶೇಷ ಗುಣಧರ್ಮಗಳಿರುತ್ತೆ. ದೆನ್ ಪರಮಾತ್ಮಕ್ಕೇನು ಅಂದರೆ ನೀವು ಗುಣಧರ್ಮಗಳ ದೃಷ್ಟ್ಯ ಕೇಳಿದ್ದರೆ ಸರ್ವ ಗುಣಗಳು ತಾನಲ್ಲದ್ದು ಯಾವುದೂ ಇಲ್ಲ. ಹೀಗೆ ಅಂದರೆ ಆಯಾ ಒಂದು ಗುಣವಾಗಲಿ, ದೇಶವಾಗಲಿ, ಕಾಲವಾಗಲಿ, ಇರುವಾಗಲಿ, ಅರಿವಾಗಲಿ ಇಂಥದ್ದು ಇಟ್ಟುಕೊಂಡು ಆ ದೃಷ್ಟ್ಯ ಅದು ಎಷ್ಟು
ಅದು ಎಷ್ಟಿದೆ? ಒಬ್ಬ ಉದಾಹರಣೆ ಕೇಳ್ತೀನಿ, ಮತ್ತೊಂದು ಉದಾಹರಣೆ. ಅದು ಗ್ರಾಮುಗಳು ಭಾರದ ದೃಷ್ಟಿ ಅದು ನೋಡಿದರೆ ಎಷ್ಟು ಅಂದರೆ ಅದೇನು ಹೇಳ್ತಾರೆ, ಓಕೆ 5 ಕಿಲೋಗ್ರಾಮ್ಗಳು ಹೇಳ್ತಾರೆ. ಭಾರದ ದೃಷ್ಟಿ ಅಲ್ಲಪ್ಪ, ಕೌಂಟಿಂಗ್ ಹೇಳಿ. ಕೆಲವರು ಆ್ಯಪಲ್ಸು ಅದು ತೂಕ ಮಾಡಿ ಕೊಡ್ತಾರೆ, ಈ ಕಾಲದಲ್ಲಿ ಬಂದು ಬಿಟ್ಟಿತಂತೆ. ನಾನು ಹಿಂದೆ ನೋಡಿದಾಗ ಭಾರ ತೂಕ ಮಾಡುತ್ತಿರಲಿಲ್ಲ, ಅದನ್ನು ಕೌಂಟಿಂಗ್ ಮಾಡ್ತಾರೆ. 1 ಆ್ಯಪಲ್ 2 ಆ್ಯಪಲ್ ಅಂದರೆ ನೀವು ಸಂಖ್ಯಾರೂಪವಾಗಿ ನೋಡಿದ್ದರೆ ಸೇಬು ಅಂದ್ರೇನು ಅಂದರೆ ಒಂದೊಂದು ಇಷ್ಟಿಷ್ಟು ಹಣ್ಣು ಹೇಳ್ತೀರಿ. ಏನೋ ಸ್ವಲ್ಪ 200ಗೋ 300ಗೋ ಅಥವಾ ಒಂದು 500ಗೋ ಹಣ್ಣುಗಳು ತಗೊಂಡು ಬಂದ. ಅದನ್ನು 2 ಬಗೆ ನೋಡಬಹುದು. ನೀವು ಸಂಖ್ಯಾ ಬಗೆ ನೋಡಿದ್ದರೆ ಸಂಖ್ಯಾ ದೃಷ್ಟ್ಯ ಎಷ್ಟು ಬಂದಿವೆ, ಅದು 10 ಸೇಬುಗಳು ಬಂದಿವೆ ಎಂದು ಹೇಳ್ತೀವಿ, ಗೊತ್ತಾಯಿತು ಎಂದು ಹೇಳ್ತಾರೆ. ಅಥವಾ ಭಾರ ವೈಸ್ ಹೇಳು, ಭಾರ ವೈಸ್ ನೋಡಿದರೆ 1 ಕಿಲೋ ಆಗಿದೆ, ಕಿಲೋ ಹೇಳ್ತಾರೆ ಗೊತ್ತಿಲ್ಲ, ಏನೋ ಸುಮ್ಮನೆ ಉದಾಹರಣೆ ಹೇಳ್ತಾ ಇದ್ದೆ. ಸೊ 1 ಕಿಲೋ ಇದೆ, 1.5 ಕಿಲೋ ಇದೆ ಅಂತ ಹೇಳ್ತೀವಿ. ಅಂದರೆ ಭಾರ ದೃಷ್ಟ್ಯ ನೋಡಿದ್ದರೆ ಹೀಗಿರುತ್ತದೆ, ಸಂಖ್ಯಾ ದೃಷ್ಟ್ಯ ನೋಡಿದ್ದರೆ ಹೀಗಿರುತ್ತದೆ, ರುಚಿ ದೃಷ್ಟ್ಯ ನೋಡಿದ್ದರೆ ಹೀಗಿರುತ್ತದೆ, ಹಸಿವಿನ ದೃಷ್ಟ್ಯ ನೋಡಿದ್ದರೆ 2-3 ಆ್ಯಪಲ್ ತಿಂದರೆ 3 ತಿಂದರೆ ಹಸಿವು ಹಿಂಗುತ್ತದೆ. ಹೀಗೆ ಅಂದರೆ ಅದೇ ಪರಮಾತ್ಮನನ್ನು ಒಂದೊಂದು ಗುಣದಿಂದ ಹೇಳ್ತಾ ಇದ್ದೀವಿ ಅಲ್ಲವೇ? ಹಾಗೆ ಇರವಿನ ದೃಷ್ಟ್ಯ ಹೇಳ್ತಾ ಇದ್ದೀವಿ, ಅರಿವಿನ ದೃಷ್ಟ್ಯ ಹೇಳ್ತಾ ಇದ್ದೀವಿ, ಅನುಭವ ದೃಷ್ಟ್ಯ ಸುಖ ದುಃಖ ಸುಖಾನುಭವ ದೃಷ್ಟ್ಯ ಹೇಳ್ತಾ ಇದ್ದೀವಿ, ಮತ್ತು ದೇಶದ ದೃಷ್ಟ್ಯ ಹೇಳ್ತಾ ಇದ್ದೀವಿ, ಕಾಲದ ದೃಷ್ಟ್ಯ ಹೇಳ್ತಾ ಇದ್ದೀವಿ, ಗುಣಗಳ ದೃಷ್ಟ್ಯ ಹೇಳ್ತಾ ಇದ್ದೀವಿ. ಹೀಗೆ ಆಯಾ ಉಪಾಧಿಗಳ ದೃಷ್ಟ್ಯ ಇಟ್ಕೊಂಡು ಗುಣಗಳ ದೃಷ್ಟ್ಯ ನೋಡಿದರೆ ಸರ್ವಗುಣೋಪೇತ. ಸರ್ವಗುಣೋಪೇತ ಅಂದರೆ ಎಲ್ಲ ಗುಣಗಳು ತಾನೇ. ಈ ಗುಣಗಳು ಸಗುಣ ನಿರ್ಗುಣ ಅದೀಗ ದೊಡ್ಡ ಟಾಪಿಕ್, ಅದು ಹೇಳುವಕ್ಕೆ ಹೋದರೆ ಇಟ್ ವಿಲ್ ಟೇಕ್ 1 hour. ಅದು ಬಿಡ್ತೀನಿ, ಮತ್ತೆ ಯಾವಾಗಲೂ ಬಂದಾಗ ಹೇಳ್ತೀನಿ. ಸ್ವಲ್ಪ ಹೇಳಿದೆ ಅನಿಸುತ್ತದೆ, ಇಲ್ಲದಿದ್ದರೆ ಮತ್ತೊಂದು ಸಲ ಹೇಳೋಣ ಮುಂದೆ ಬಂದಾಗ. ಈಗ ಉಪಾಧಿ ಅಂದ್ರೇನು? ಒಂದಾನೊಂದು ಅಳತೆ. ಆ ಅಳತೆ ದೃಷ್ಟ್ಯ ಎಷ್ಟು? ಸಮುದ್ರವನ್ನು ಅಳತೆ ದೃಷ್ಟ್ಯ ಹೇಳಿ. ಅಳತೆ ಅಂದರೆ 2 ಬಗೆ ನೋಡಬಹುದು. ಸಮುದ್ರ ಎಷ್ಟು ವ್ಯಾಪಕವಾಗಿದೆ? ಅಯ್ಯೋ ದೊಡ್ಡ, ತುಂಬ 100 ಸಾವಿರ ಕಿಲೋಮೀಟರ್ಗಳು ಹೇಳ್ತೀವಿ, ಸಾವಿರ ಸ್ಕ್ವೇರ್ ಕಿಲೋಮೀಟರ್ ಎಂದು ಹೇಳ್ತೀವಿ. ಆಯಿತು. ಆಳವಾದ ದೃಷ್ಟ್ಯ ನೋಡಿದ್ದರೆ ಅಯ್ಯೋ ಕೆಲವು ಕಡೆ ತುಂಬ ಆಳವಾಗಿರುತ್ತದೆ. ಎಷ್ಟು ಫೀಟ್ ಅಂದರೆ ಇಲ್ಲಿಂದ ಬದ್ರಿನಾಥ್ ಎಷ್ಟಿದೆಯೋ ಅಷ್ಟು ಎತ್ತರ ಒಳಗೆ ಇರುತ್ತದೆ. ಕೆಲವೊಮ್ಮೆ ಕಿಲೋಮೀಟ್ರ್ ಒಳಗೆ ಅಷ್ಟು ಆಳವಾಗಿರುತ್ತದಂತೆ. 1 ಕಿಲೋಮೀಟ್ರ್ ಒಳಗೆ ಹೋಗಬಹುದಂತೆ ಸಮುದ್ರ. ಪೆಸಿಫಿಕ್ ಅಂತ ಸಮುದ್ರದಲ್ಲಿ 1 ಕಿಲೋಮೀಟ್ರ್ ಒಳಗೆ ಹೋಗಬಹುದು, ಅಷ್ಟು ಆಳವಾಗಿರುತ್ತದೆ. ಅಲ್ಲಿ ಹೋದರಿಗೆ ಮತ್ತೆ ಬರೋದೇ ಅಸಂಭವ. ಅಂದರೆ ಇದು ಆಳವಾಗಿ ದೃಷ್ಟ್ಯ. ವ್ಯಾಪಕ ದೃಷ್ಟ್ಯ ನೋಡುವುದು ಅಲ್ಲವೇ? ನೀರಿನ ದೃಷ್ಟ್ಯ ನೋಡು ಅಂದರೆ ಒಂದು ವಿಷಯವನ್ನೇ ಬಗೆ ದೃಷ್ಟ್ಯ ನೋಡಿ ಆಯಾ ಗುಣದೃಷ್ಟ್ಯ ಹೇಳ್ತೀವಿ. ಇದನ್ನು ಔಪಾಧಿಕ ಗುಣದೃಷ್ಟ್ಯ ಹೇಳುವುದು ಅಲ್ಲವೇ? ಅಂದರೆ ಯಾವುದೋ ಒಂದು ಗುಣವನ್ನು ಇಟ್ಕೊಂಡು ಮಾತಾಡ್ತಾ ಇದ್ದೀವಿ. ಕಾಲದೃಷ್ಟ್ಯ ನೋಡಿದ್ದರೆ ಪರಮಾತ್ಮ ಎಷ್ಟು ದಿವಸ ಇರುತ್ತಾನೆ? ಪರಮಾತ್ಮ ಎಷ್ಟು ದಿವಸ ಏನು, ಅವರಿಗೆ ದಿವಸ ಏನು ಪ್ರಸಕ್ತೇ ಇಲ್ಲ. ಓಕೆ, ವರ್ಷಗಳು ಹೇಳೋಣ, ವರ್ಷಗಳು ಹೇಳೋಕ್ಕಾಗಲ್ಲ. ಓಕೆ, ಶತಮಾನಗಳು ಹೇಳೋಕ್ಕಾಗಲ್ಲ. ಓಕೆ, ಮಿಲೀನಿಯ ಹೇಳೋಣ, ಸಹಸ್ರಮಾನಗಳು ಅಂದರೆ ಸಾವಿರ ವರ್ಷಗಳು ಅಂದರೆ ಎಷ್ಟು ಸಾವಿರ, ಎಷ್ಟು ಸಾವಿರ ಹೇಳೋಕ್ಕಾಗಲ್ಲ. ಮತ್ತು ಯುಗಗಳು ಹೇಳೋಕ್ಕಾಗಲ್ಲ. ಮತ್ತು ಏನು ಅಂದರೆ ಅವರನ್ನು ಯಾವ ಕಾಲದ ಅಳೆತದಿಂದ ಹೇಳೋಕ್ಕಾಗಲ್ಲ, ಎಂದಿಗೂ ಇರುತ್ತಾನೆ ಎಂದು ಹೇಳಿಬಿಟ್ಟಿದೆ. ಇದು ಕಾಲದ ಅಳೆತದಿಂದ ಹೇಳಿದ್ದೀವಿ ಅಲ್ಲವೇ? ಹೀಗೆ ಒಂದೊಂದು ಉಪಾಧಿ ಮೂಲಕ ಹೇಳುವುದು. ಆಯಿತಾ? ಈಗ ಮುಂದುವರಿಯೋಣ, ರಿಪಿಟೇಷನ್ ಹೆಚ್ಚಾಯಿತು, ಸಾಕು. ಯದಾ ಪುನಃ ಹೇಳಿದ್ದೀವಲ್ಲ, ಉಪಾಧಿ ಮೂಲಕ ಹೇಳ್ತೀವಿ. ಅಥವಾ ಯದಾ ಪುನಃ ಅಂದರೆ ಉಪಾಧಿ ಮೂಲಕ ಹೇಳುವುದಾಗ, ಉಪಾಧಿ ಅಂದರೆ ಒಂದು ಅಳತೆ, ಒಂದು ಗುಣ ಇಟ್ಟುಕೊಂಡು ಆ ಗುಣ ಮೂಲಕ ಹೇಳ್ತೀವಿ. ಅವರು ವಿದ್ಯೆ ಇಟ್ಕೊಂಡರೆ ವಿದ್ಯಾಪರವಾಗಿ ಎಷ್ಟು ಓದಿದ ಹೇಳ್ತೀವಿ. ಆಯಿತು, ಆಸ್ತಿ ಪರವಾಗಿ ಎಷ್ಟಿದೆ ಎಂದು ಹೇಳ್ತೀವಿ. ವಯಸ್ಸು ಪರವಾಗಿ ಎಷ್ಟಿದ್ದಾನೆ, ಎಷ್ಟು ವಯಸ್ಸು, ಇಷ್ಟು ವಯಸ್ಸಿದ್ದಾನೆ. ಈಗ ಕೆಲಸ ನೋಡಿದ್ದರೆ ಎಷ್ಟು ಕೆಲಸ ಮಾಡಿದ, ಕೀರ್ತಿ ನೋಡಿದ್ದರೆ ಲೋಕದಲ್ಲಿ ಎಷ್ಟು ಕೀರ್ತಿ ದೃಷ್ಟ್ಯ ಹೇಳೋದು. ಮತ್ತು ಅವರಿಗೆ ನೆಂಟರು ಎಷ್ಟಿದ್ದಾರೆ, ಪರಿಚಿತ ಜನರು, ಅವರಿಗೆ ತುಂಬ ಫಾಲೋಯಿಂಗ್ ಇದೆ, ತುಂಬ ಜನರು ಅವರಂದರೆ ಪರಿಚಯ. ಹೀಗೆ ನೋಡಿ, ಒಬ್ಬನೇ ವ್ಯಕ್ತಿಯನ್ನು ಎಷ್ಟು ಉಪಾಧಿಗಳಿಂದ ಎಷ್ಟು ಗುಣಗಳ ಮೂಲಕ ನೋಡ್ತಾ ಇದ್ದೀವಿ. ಹಾಗೆ ಪರಮಾತ್ಮನನ್ನು ಆಯಾ ಗುಣಗಳ ಮೂಲಕ ಹೇಳಿದ್ದರೆ ಆ ಗುಣಗಳ ಮ್ಯಾಕ್ಸಿಮಮ್ ಪಾಯಿಂಟೇ ಪರಮಾತ್ಮ. ಯಾವ ಗುಣದಿಂದ ಹೇಳ್ತೀವೋ ಆ ಗುಣದಲ್ಲಿ ಮ್ಯಾಕ್ಸಿಮಮ್ ಪಾಯಿಂಟ್. ಯಾವುದೇ ಗುಣ ಇಟ್ಕೋ ಅದರ ಮ್ಯಾಕ್ಸಿಮಮ್ ಪಾಯಿಂಟ್, ಅದರ ಅತಿಶಯ
ಸರ್ವಾತಿಶಯ ಗುಣ. ಇದು ಉಪಾಧಿ ಮೂಲಕ ಹೇಳುವುದು. ಈಗ ಗೊತ್ತಾಯ್ತು ಅನಿಸುತ್ತದೆ. ಈಗ ಮುಂದುವರಿಯಬಹುದಾ? ಮುಂದುವರಿಯುತ್ತೆ. ಯದಾ ಪುನಃ ಸ್ವರೂಪಮೇವ ನಿರ್ದಿದೀಕ್ಷಿತಂ. ಈಗ ಯಾವ ಉಪಾಧಿ ಅಂದರೆ ಒಂದು ಅಳತೆ, ಒಂದು ವೇ ಆಫ್ ಲುಕ್ಕಿಂಗ್. ಯಾವ ಉಪಾಧಿ ಇಲ್ಲದೆ, ಯಾವ ಅಳತೆ ಇಲ್ಲದೆ ತನ್ನನ್ನೇ ತಾನು ಹೇಳು. ಒಂದು ಕಿಲೋಗ್ರಾಮ್ಗಳಂದರೆ ಎಷ್ಟು ಕಿಲೋಗ್ರಾಮ್ ಇದೆ? ಇಷ್ಟು ಹೇಳ್ತೀವಿ. ಲೀಟರ್ ಅಂದರೆ ಎಷ್ಟಾಗುತ್ತದೆ? ಇಷ್ಟು ಲೀಟರ್ ಆಗುತ್ತದೆ ಅಲ್ಲವೇ? ಯಾವುದೇ ಒಂದು ಅಳತೆ, ಎಲ್ಲ ಅಳತೆಗಳು ದಾಟಿ ಎಷ್ಟಿರುತ್ತದೆ ಹೇಳು ಅಂದರೆ ಎಲ್ಲ ಅಳತೆಗಳನ್ನ ಏನೂ ಹೇಳೋಕ್ಕಾಗಲ್ಲ. ಏಕೆ? ಯಾವ ಅಳತೆ ಬೇಡ ಹೇಳಿದ್ದೀವಲ್ಲ. ಕಿಲೋಗ್ರಾಮ್ಗಳಂದರೆ ಇಷ್ಟು ಕಿಲೋಗ್ರಾಮ್ ಹೇಳ್ತೀನಿ, ಲೀಟರ್ ಅಂದರೆ ಇಷ್ಟು ಲೀಟರ್ ಹೇಳ್ತೀನಿ, ಅಥವಾ ಇಷ್ಟು ಏನಿದು ಗಜ ಹೇಳ್ತಾರೆ ನೋಡಿ ಪ್ರಾಚೀನ ಭಾಷೆಯಲ್ಲಿ. ಮೀಟರ್ಗಳು ಇಷ್ಟು ಮೀಟರ್ ಅಂದರೆ ಇಷ್ಟು ಹೇಳ್ತೀವಿ. ಅಲ್ಲ, ಯಾವ ಅಳತೆ ಬೇಡ ಹೇಳಿ. ಯಾವ ಅಳತೆ ಬೇಡ ಅಂದರೆ ಏನೂ ಹೇಳೋಕ್ಕಾಗಲ್ಲ. ಸ್ವತಃಸಿದ್ಧ ಅಷ್ಟೇ, ತಾನೇ ತಾನು ಅಷ್ಟೇ. ಹಾಗೆ ನಿರ್ಗುಣ ಬ್ರಹ್ಮ ಸ್ವರೂಪಮೇವ. ತನ್ನನ್ನು ಅಂದರೆ ಅರ್ಥವೇನು? ತನ್ನನ್ನು ಇನ್ನೊಂದು ದೃಷ್ಟಿಯಿಂದ ನೋಡಿದರೆ ಉಪಾಧಿ. ಪ್ರೇಕ್ಷಕರ ದೃಷ್ಟಿಯ ನೋಡಿದ್ದರೆ ಆ ನಟ ಹೇಗೆ ಕಂಡು ಬರ್ತಾನೆ ಅಂದರೆ ಪ್ರೇಕ್ಷಕರ ದೃಷ್ಟಿಯ ಹೇಳಿ. ಪ್ರೇಕ್ಷಕರು ಒಂದು ಬಗೆ ಇರಲ್ಲ ಅಲ್ಲವೇ? ಕೆಲವರು ನಟರಿಗೆ, ಸಿನಿಮಾ ನಟರಿಗೆ ಉತ್ತರ ಭಾರತದಲ್ಲಿ ಹೇಗಿದೆ, ದಕ್ಷಿಣ ಭಾರತದಲ್ಲಿ ಹೇಗಿದೆ, ಗುಜರಾತ್ನಲ್ಲಿ ಹೇಗಿದೆ, ಮಹಾರಾಷ್ಟ್ರದಲ್ಲಿ ಹೇಗಿದೆ, ಕರ್ನಾಟಕದಲ್ಲಿ ಹೇಗಿದೆ ಅಂದರೆ ಒಬ್ಬೊಬ್ಬ ಪ್ರೇಕ್ಷಕರ ದೃಷ್ಟ್ಯ ಇವರು ಯಾರು ಎಂಥವರು ಎಂದು ಹೇಳ್ತೀವಿ. ಈಗ ಹೇಳ್ತಾ ಇದ್ದೀವಿ, ಇನ್ನೊಬ್ಬರ ಮೂಲಕ ಬೇಡಪ್ಪ. ಪ್ರೇಕ್ಷಕರು ಅವರನ್ನು ಏನು ತಿಳ್ಕೊಳ್ತಾರೆ ಬಿಡಿ, ಇನ್ನೊಬ್ಬರು ಏನು ತಿಳ್ಕೊಳ್ತಾರೆ ಬಿಡಿ. ಅವರು ತನ್ನ ಪರವಾಗಿ ತಾನು ಹೇಗಿದ್ದಾನೆ ಹೇಳಿ. ತನ್ನ ಪರವಾಗಿ ತಾನಂದರೆ ಹೇಳೋಕ್ಕಾಗಲ್ಲ ಅಂದರೆ ಅರ್ಥವೇನು? ನಿಮಗೆ ಹೇಳೋಕ್ಕಾಗಲ್ಲವಾ? ಅಲ್ಲಪ್ಪ, ಇನ್ನೊಬ್ಬರು ಹೇಳ್ಕೊಡ್ತಾರೆ, ಯಾರಿಗೂ ಹೇಳೋಕ್ಕಾಗಲ್ಲ. ಯಾರಿಗೂ ಹೇಳೋಕ್ಕಾಗದೆ ಹೇಗಿರುತ್ತದೆ? ಯಾರು ಹೇಳ್ತಾರೋ ಅವರನ್ನು ಹುಡುಕಿ ಕಂಡು ಹಿಡಿಯುತ್ತೆ. ಯಾರೂ ಹೇಳೋಕ್ಕಾಗಲ್ಲ. ಏಕೆ? ಯಾರು ಹೇಳುವುದಾದರೂ ಒಂದು ಕ್ರಮ ಇಟ್ಕೊಂಡು, ಒಂದು ಪದ್ಧತಿ ಇಟ್ಕೊಂಡು, ಒಂದು ಸ್ಟ್ಯಾಂಡ್ ಪಾಯಿಂಟ್ ಇಟ್ಕೊಂಡು ಹೇಳ್ತೀವಿ. ಇದೇ ಉದಾಹರಣೆಗೆ ನೋಡಿ, ಒಂದು ನಟನನ್ನು ಅವರು ಯಾರು ಎಂಥವರು ಹೇಳು ಅಂದರೆ ಅವರ ಕುಟುಂಬ ಜನರು ಒಂದು ಬಗೆ ಹೇಳ್ತಾರೆ, ಸ್ನೇಹಿತರು ಇನ್ನೊಂದು ಬಗೆ ಹೇಳ್ತಾರೆ, ಎಂಟರು ಇನ್ನೊಂದು ಬಗೆ ಹೇಳ್ತಾರೆ, ಸುಮ್ಮನೆ ದೂರ ಪರಿಚಿತರು ಇನ್ನೊಂದು ಬಗೆ ಹೇಳ್ತಾರೆ, ಶತ್ರುಗಳು ಇನ್ನೊಂದು ಬಗೆ ಹೇಳ್ತಾರೆ. ಇವೆಲ್ಲ ಉಪಾಧಿಗಳು. ಕೊನೆಗೂ ಇಷ್ಟು ಜನರು ಬಗೆ ಜನರು ಹೇಳ್ತಾರಪ್ಪ. ಅವರ ಪಾಡಿಗೆ ಅವರೇನು? ಅವರು ಅವರಾಗಿ ಹೇಳು. ಅವರು ಅಂದರೆ ಏನು ಹೇಳೋಕ್ಕಾಗಲ್ಲ. ಏಕೆ ಅಂದರೆ ಇಷ್ಟು ಬಗೆ ದೃಷ್ಟಿಗಳಿಂದ ನೋಡಿದ್ದೀವಲ್ಲ, ಪ್ರೇಕ್ಷಕರ ದೃಷ್ಟ್ಯ, ಅವರ ದೃಷ್ಟ್ಯ, ಇವರ ದೃಷ್ಟ್ಯ, ಈ ಎಲ್ಲ ದೃಷ್ಟಿಗಳನ್ನು ಬಿಡುವುದೇ ನೇತಿ ಅಂದರೆ ಅರ್ಥವೇನು? ಪ್ರೇಕ್ಷಕರ ದೃಷ್ಟಿ ಅಲ್ಲ, ನೆಂಟರ ದೃಷ್ಟಿ ಅಲ್ಲ, ಕುಟುಂಬ ಜನರ ದೃಷ್ಟಿಯಿಂದ ಅಲ್ಲ, ಅವರ ವಯಸ್ಸಿನ ದೃಷ್ಟಿಯಿಂದ ಅಲ್ಲ, ಅವರ ಆಸ್ತಿ ದೃಷ್ಟಿಯಿಂದ ಅಲ್ಲ, ಅವರ ವಿದ್ಯಾ ದೃಷ್ಟಿಯಿಂದ ಅಲ್ಲ, ಅವರ ಸಂಪಾದನಾ ದೃಷ್ಟಿಯಿಂದ ಅಲ್ಲ. ಯಾವ ದೃಷ್ಟಿಗಳಲ್ಲ. ಏಕೆ? ಈ ದೃಷ್ಟಿಗಳೆಲ್ಲ ಅದರ್ ದ್ಯಾನ್ ಹಿಮ್, ದೇ ಆರ್ ಔಟ್ಸೈಡ್ ಹಿಮ್, ಅದರ್ ದ್ಯಾನ್ ಹಿಮ್. ಆಲ್ ಔಟ್ಸೈಡ್ ದೃಷ್ಟಿಗಳು ಅದರ್ ದ್ಯಾನ್ ಹಿಮ್ ಎಲ್ಲ ಬಿಟ್ಟುಬಿಡಿ. ತನಗಿಂತ ಇನ್ನೊಬ್ಬರ ದೃಷ್ಟಿ ಎನ್ನುವುದು ಬಿಟ್ಟುಬಿಡಿ. ಮಿಕ್ಕ ಎಲ್ಲರ ದೃಷ್ಟಿಗಳು ಬಿಟ್ಟರೆ ತಾನೇ ಉಳಿಯುತ್ತಾನೆ ಅಷ್ಟೇ. ತಾನು ಯಾರು ಅಂದರೆ ತಾನೇ ತಾನು ಅಷ್ಟೇ. ಇನ್ನು ದೃಷ್ಟಿಯೇ ಇಲ್ಲ. ಅದಕ್ಕೆ ಅವ್ರ ಕುರಿತು ಏನೂ ಹೇಳೋಕ್ಕಾಗಲ್ಲ, ಹೇಳಬೇಕಾಗೇ ಇಲ್ಲ ಅಲ್ಲವೇ? ಎನಿಥಿಂಗ್ ಯು ಥಿಂಕ್ ಆಫ್ ಫ್ರಮ್ ಎ ಸ್ಟ್ಯಾಂಡ್ ಪಾಯಿಂಟ್, ಆಲ್ ಸ್ಟ್ಯಾಂಡ್ ಪಾಯಿಂಟ್ಗಳೇ ಬಿಟ್ಟರೆ ಸ್ವತಃಸಿದ್ಧ. ಅದರಿಂದ ನೇತಿ ಯದಾ ಪುನಃ ಸ್ವರೂಪಮೇವ ನಿರ್ದಿದೀಕ್ಷಿತಂ. ಆ ವಾಕ್ಯ ನೋಡಿ, ಭಾಷ್ಯಕಾರರದು ತತ್ವವನ್ನು ಹೇಳುವ ಬಗೆ ನೋಡು, ಪ್ರಕ್ರಿಯೆ ನೋಡು, ಎಷ್ಟು ಅದ್ಭುತವಾಗಿದೆ ಶಂಕರಾಚಾರ್ಯರು. ಅದು ಸಚ್ಚಿದಾನಂದ ಸ್ವಾಮೀಜಿಯೂ ಕಡಿಮೆ ಇಲ್ಲ. ಇನ್ನೊಬ್ಬರು ಅಪರ ಶಂಕರರೇ ಆಗಿಬಿಟ್ಟರು. ಇನ್ನೊಬ್ಬ ಶಂಕರರೆಂದೇ ಹೇಳಬಹುದು. ಆ ಒಂದು ವಾಕ್ಯವನ್ನು ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ನೋಡಿ. ಸ್ವರೂಪಮೇವ ನಿರ್ದಿದೀಕ್ಷಿತಂ. ಯಾವಾಗ ಸ್ವರೂಪ ಅಂದರೆ ಸ್ವ ಅಂದರೆ ತಾನು, ರೂಪ ಅಂದರೆ ತಾನು ಹೇಗಿದ್ದಾನೋ ಹಾಗೆ ಅಂದರೆ ತಾನು ಇರುವ ಹಾಗೆ ಅಂದರ್ಥ. ಸ್ವರೂಪ ಅಂದರೆ ತಾನು ಎಂದರ್ಥ. ತಾನಾಗಿರುವುದು. ತಾನಾಗಿ ಹೇಗೆ? ತಾನಾಗಿ ಅಂದರೆ ನಾವಿಷ್ಟೊತ್ತು ಇನ್ನೊಬ್ಬರ ದೃಷ್ಟಿದಿಂದಲೇ ನೋಡಿ ಹೇಳಿದ್ದೀವಿ. ಅವ್ರ ಬುದ್ಧಿ ಎಷ್ಟು, ಅವರ ಯೋಚನೆ ಎಷ್ಟು, ಅಥವಾ ಎಮೋಷನ್ ಎಷ್ಟು, ಹೇಗಿರುತ್ತದೆ, ಇನ್ನೊಬ್ಬರನ್ನು ಚೆನ್ನಾಗಿ ಮಾತಾಡಿಸ್ತಾನ, ಇನ್ನೊಬ್ಬರು ಬಂದರೆ ಹೇಗಿರುತ್ತಾನೆ, ಅವ್ರಿಗೆ ಯಾವುದೋ ಕೆಲಸ ಬಂದರೆ ಹೇಗೆ ಮಾಡ್ತಾನೆ, ಏನಿಲ್ಲದಿದ್ದರೆ ಸುಮ್ಮನೆ ಕೂತಿದ್ದರೆ ಏನು ಮಾಡ್ತಾನೆ. ಇವೆಲ್ಲ ಡಿಫ್ರೆಂಟ್ ಸಿಚುವೇಶನ್ಸ್. ಯು ಆರ್ ಟಾಕಿಂಗ್ ಅಬೌಟ್ ಹಿಮ್ ಇನ್ ಡಿಫ್ರೆಂಟ್ ಸಿಚುವೇಶನ್ಸ್, ಡಿಫ್ರೆಂಟ್ ಆ್ಯಂಗಲ್ಸ್. ಇದೆಲ್ಲ ಔಪಾಧಿಕ ರೂಪ. ಆದರೆ ತನ್ನ ಸ್ವರೂಪವನ್ನೇ ಹೇಳಬೇಕಂದರೆ
ಇನ್ನೊಬ್ಬರು ಯಾವ ಕಾಂಟೆಕ್ಸ್ಟು, ಯಾವ ಸಿಚುವೇಶನ್, ಯಾವ ಪರಿಸ್ಥಿತಿ, ಯಾವ ದೃಷ್ಟಿ ಬೇಡ. ಎಲ್ಲ ದೃಷ್ಟಿಗಳನ್ನು ಬಿಡಿಸುವುದೇ. ಪ್ರೇಕ್ಷಕರ ದೃಷ್ಟಿ, ನೆಂಟರ ದೃಷ್ಟಿ, ತನ್ನ ಕುಟುಂಬ ಜನರ ದೃಷ್ಟಿ, ಇನ್ನೊಬ್ಬರು ಬಗೆ ಬಗೆ ದೃಷ್ಟಿಗಳಿವೆಯಲ್ಲ, ಎಲ್ಲ ದೃಷ್ಟಿಗಳನ್ನು ಬಿಸಾಕುವುದೇ. ಏನು ಹೇಳಲಿ ಯಾವುದೋ ಒಂದು ದೃಷ್ಟಿ ಆಗುತ್ತದೆ. ಏನೇ ಹೇಳು, ಒಬ್ಬ ವ್ಯಕ್ತಿ ಕುರಿತು ಹೇಳು ಅಂದರೆ ನೀವೇನು ಹೇಳ್ತೀರಿ ಹೇಳಿ. ಒಬ್ಬನಿರುತ್ತಾನೆ, ಯಾರೋ ಒಬ್ಬ ವ್ಯಕ್ತಿ, ಅವನ ಕುರಿತು ಹೇಳು ಅಂದರೆ ಅವನು ಕೇಳಿದ್ದೀನಿ, ಬಟ್ ಅವರು ಎಲ್ಲಿರುತ್ತಾನೋ ಗೊತ್ತಿಲ್ಲ. ಅಂದರೆ ಏನೋ ಅವರು ನಿವಾಸ ಕುರಿತು ಮಾತಾಡ್ತಾ ಇದ್ದೀರಿ. ಎಲ್ಲರಿಗೆ ಯಾವುದೋ ಒಂದು ಮನೆ ಇರುತ್ತದೆ, ಯಾವುದೋ ಒಂದು ನಗರ ಇರುತ್ತದೆ, ನಗರವೋ ಊರೋ, ಆ ಊರಿನಲ್ಲಿ ಕಾಲನಿ ಇರುತ್ತದೆ, ಆ ಮನೆ ಹೇಗಿರುತ್ತದೋ ನೀವು ಅವರ ನಿವಾಸ ಸ್ಥಾನ ದೃಷ್ಟಿಯ ಮಾತಾಡ್ತಾ ಇದ್ದೀರಿ ಅಲ್ಲ. ಅಲ್ಲಿಯೂ ಒಂದು ಉಪಾಧಿ ಬಂತು. ತನ್ನ ಸ್ವರೂಪ ಅಂದರೆ ಅವರಿಗೆ ನಿವಾಸ ಸ್ಥಾನ ಇಲ್ಲ, ನಿವಾಸದ ಕಾಲ ಇಲ್ಲ, ಎಷ್ಟೊತ್ತಿರುತ್ತಾನೆ, ಎಷ್ಟು ದಿವಸ ಇರುತ್ತಾನೆ, ಕಾಲ ಸಂಬಂಧವಿಲ್ಲ, ಏನೂ ಹೇಳೋಕ್ಕಾಗಲ್ಲ. ಅಂದರೆ ಎಲ್ಲ ದೃಷ್ಟಿಗಳನ್ನು ಬಿಟ್ಟರೆ ದೃಷ್ಟಿರಹಿತ ಸ್ವತಃಸಿದ್ಧ. ದೃಷ್ಟಿ ಅಂದರೆ ಒಂದು ಸ್ಟ್ಯಾಂಡ್ ಪಾಯಿಂಟ್. ಸೊ ಆತ್ಮಸ್ವರೂಪ ತನ್ನನ್ನು ತಾನಾಗಿ ನೋಡುವುದು, ತನ್ನ ನಿಜಸ್ವರೂಪವನ್ನು ನೋಡುವುದಂದರೆ ಗಿವ್ ಅಪ್ ಆಲ್ ಸ್ಟ್ಯಾಂಡ್ ಪಾಯಿಂಟ್ಸ್ ಅದರ್ ದ್ಯಾನ್ ಯುವರ್ ಸೆಲ್ಫ್. ಪ್ರೇಕ್ಷಕರ ದೃಷ್ಟಿ ಬಿಡು, ನೆಂಟರಿಗೆ ಹೇಗೆ ಕಂಡು ಬರ್ತಾನೆ ಬಿಡು. ಪ್ರೇಕ್ಷಕರಲ್ಲಿಯೂ ಬಗೆ ಬಗೆ ಪ್ರೇಕ್ಷಕರಿರುತ್ತಾರೆ. ನೀವು ನಾಟಕ ಮಾಡುವರಾದರೆ ಸ್ವಲ್ಪ ನಾಟಕ ಏನದು ಕಲೆಗಳು, ನೃತ್ಯ, ಹಾಡುವುದು, ಎಕ್ಸ್ಪ್ರೆಷನ್ಸು ಏನದು ಅದೆಲ್ಲ ಗೊತ್ತಿರುವವರಿರುತ್ತಾರೆ. ಕೆಲವರು ಅದೇನು ಗೊತ್ತಿಲ್ಲ, ಅದು ನಾಟಕದ ಲಕ್ಷಣಗಳೇ ಗೊತ್ತಿಲ್ಲ. ಅವ್ರು ಡ್ಯಾನ್ಸ್ ಹೇಗಿದೆ ಅಂದರೆ, ಉದಾಹರಣೆಗೆ ಭರತನಾಟ್ಯಂ ಮುಂತಾದ ಡ್ಯಾನ್ಸ್ ಮಾಡಿದ್ದರೆ ಹೇಗಿದೆ ಅಂದರೆ ಚೆನ್ನಾಗಿದೆ ಹೇಳ್ತಾರೆ. ಚೆನ್ನಾಗಿದೆ, ಓಕೆ, ಎಷ್ಟು ಚೆನ್ನಾಗಿದೆ, ಹೇಗೆ ಚೆನ್ನಾಗಿದೆ, ಯಾವ ವಿಷಯದಲ್ಲಿ ಚೆನ್ನಾಗಿದೆ ಹೇಳಿದ್ದೀನಲ್ಲ ಅಷ್ಟೇ. ನಮ್ಮಂಥವ್ರು ಅದೇ ಹೇಳ್ತಾನೆ, ಡ್ಯಾನ್ಸ್ ಚೆನ್ನಾಗಿದೆ ಅಷ್ಟೇ. ಅದರಲ್ಲಿ ಏನು, ಅದೇ ಡ್ಯಾನ್ಸ್ ಗೊತ್ತಿರುವವರಿಗೆ ಈಗ ನೋಡಿ, ಈಗ ಈ ಭಂಗಿ ಹೀಗೆ ಮಾಡುವುದು, ಕೈಯನ್ನು ಹೀಗೆ ತಿರುಗಿಸುವುದು ಚೆನ್ನಾಗಿದೆ, ಮುಖವನ್ನು ಹೀಗೆ ನೋಡುವುದು ಚೆನ್ನಾಗಿದೆ, ವಿವಿಧ ರಸಗಳನ್ನು ಪ್ರಕಟಿಸುವುದು ಚೆನ್ನಾಗಿದೆ, ಕೈ ಕಾಲುಗಳನ್ನು ಹೀಗಿದೆ, ಶರೀರವನ್ನು ಹೀಗೆ ಬಗ್ಗಿಸುವುದು, ತಿರುಗಿಸುವುದು ಅಂದರೆ ಅವರು ಎಲ್ಲಿ ಯಾವ ಬಗೆ ಹೇಗೆ ಎನ್ನುವುದು ಎತ್ತೆತ್ತಿ ಹೇಳ್ತಾನೆ. ನಾವು ಸುಮ್ಮನೆ ಹೇಳಿಬಿಡ್ತೀವಿ ಚೆನ್ನಾಗಿದೆ. ಹಾಗೆ ಇದು ಅಷ್ಟೇ, ಪರಮಾತ್ಮನನ್ನು ಒಂದಾನೊಂದು ದೃಷ್ಟಿಯಿಂದ ಹೇಳಬೇಕಾದರೆ ಹಾಗೆ ಹೀಗೆ ಹೇಳಬಹುದು. ಮಿಕ್ಕ ದೃಷ್ಟಿಗಳೆಲ್ಲ ಬಿಟ್ಟಿದ್ದೇವೆ. ದೆರ್ ಇಸ್ ನಥಿಂಗ್ ಅದರ್ ದ್ಯಾನ್ ಯುವರ್ ಸೆಲ್ಫ್. ತಾನೇ ತಾನು, ಏನು ಹೇಳೋಕ್ಕಾಗಲ್ಲ. ಇನ್ನೊಬ್ಬರು ನಿಮ್ಮನ್ನು ಕರೆಯಬೇಕಾದರೆ ಇನ್ನೊಂದು ಉದಾಹರಣೆ ಹೇಳ್ತೀನಿ. ಹೆಸರಿಟ್ಟು ಕರೆಯುತ್ತಾರೆ. ನಿಮ್ಮನ್ನು ನೀವು ನೋಡಿಕೊಂಡುವಾಗ ಯಾವ ಹೆಸರಿನಲ್ಲಿರ್ತೀವಿ? ನಮಗೆ ನಾವು ಒಂದು ಹೆಸರು ಇಟ್ಕೊಳ್ತೀವ? ನನ್ನನ್ನು ನಾನು ತಿಳ್ಕೊಳ್ಳುವಾಗ ಹೆಸರೇಕೆ? ನಾನೇ ನಾನು. ಹೆಸರು ಇನ್ನೊಬ್ಬರು ತನ್ನನ್ನು ಕರೆಯುವುದಕ್ಕೆ ಹೆಸರಿರುತ್ತದೆ. ತನಗೇನಿಲ್ಲ, ತಾನು ಇದ್ದೇನೆ ಸ್ವತಃ ಸಿದ್ಧವಾಗಿ. ಹೀಗೆ ಯದಾ ಸ್ವರೂಪಮೇವ ನಿರ್ದಿದೀಕ್ಷಿತಂ, ವಾಕ್ಯ ನೋಡಿ, ತದಾ ಅಯಮೇವ ಅಭ್ಯುಪಾಯ. ಆವಾಗ ಇದೊಂದೇ ಉಪಾಯ. ಏನದು? ಎಲ್ಲ ಸ್ಟ್ಯಾಂಡ್ ಪಾಯಿಂಟ್ಗಳನ್ನು ನಿಷೇಧ ಮಾಡುವುದು. ಸ್ಟ್ಯಾಂಡ್ ಪಾಯಿಂಟ್ ಅಂದರೆ ತಾನಲ್ಲದ ಇನ್ನೊಂದು, ಆ ಇನ್ನೊಂದೇ ಇಲ್ಲ, ಇನ್ನೊಂದೆಂದು ಬಿಟ್ಟುಬಿಟ್ಟಿದ್ದೀವಿ. ಸ್ವತಃ ಸಿದ್ಧ ಅಷ್ಟೇ, ಅದೇ ಬ್ರಹ್ಮಜ್ಞಾನ. ಆದ್ದರಿಂದ ಅಯಮೇವ ಅಭ್ಯುಪಾಯೋ ಯದುತ ಪ್ರಾಪ್ತ ಪ್ರತಿಷೇಧಧಾರೇಣೈವ ನಿರ್ದೇಶ ಕ್ರಿಯತೆ. ನಮಗೆ ಮೊದಲೇ ಅನಿಸುತ್ತಿರುವ ವಿಧಿಮುಖದಲ್ಲೇನು ಒಂದು ಸ್ಟ್ಯಾಂಡ್ ಪಾಯಿಂಟ್ ಇಟ್ಟುಕೊಂಡು ಆ ಸ್ಟ್ಯಾಂಡ್ ಪಾಯಿಂಟಿನ ದೃಷ್ಟ್ಯ ಏನು ಅನಿಸುತ್ತದೆ ಎಂದು ಹೇಳ್ತೀವಿ. ಇಲ್ಲಿ ಏನು ನಿಷೇಧ? ಆಲ್ ಸ್ಟ್ಯಾಂಡ್ ಪಾಯಿಂಟ್ಗಳೇ ಬಿಟ್ಟು ಬಿಡಿಸ್ತಾ ಇದ್ದೀವಿ. ಆರ್ಥಿಕ, ಸಾಮಾಜಿಕ, ಸಂಪಾದನಾ, ಇನ್ನೇನೋ ಈ ದೃಷ್ಟಿಗಳನ್ನೆಲ್ಲ ಬಿಟ್ಟುಬಿಟ್ರೆ ಈಗ ಯಾವ ದೃಷ್ಟಿ ಉಳಿಯಲ್ಲ. ಸ್ವತಃ ಸಿದ್ಧ ಅದು ಬ್ರಹ್ಮಸ್ವರೂಪ. ಓಕೆ. ಸೊ ಇತಿ ಪ್ರತಿಷೇಧದ್ವಾರೇಣ ಇವ ನಿರ್ದೇಶ ಕ್ರಿಯತೆ ನೇತಿ ನೇತಿ ಇತಿ. ಇನ್ನೊಂದು ವಾಕ್ಯ ಹೇಳ್ತಾ ಇದ್ದಾರೆ. ಬೃಹದಾರಣ್ಯ, ನೇತಿ ನೇತಿ ಬೃಹದಾರಣ್ಯಕವೇ. ಇನ್ನೊಂದು ಬೃಹದಾರಣ್ಯಕದ ವಾಕ್ಯವನ್ನು ಉದಾಹರಿಸ್ತಾರೆ. ಅಸ್ಥೂಲಂ. ಏನು ಹೇಳಬೇಕು? ನೀವು ಸ್ಥೂಲ ದೃಷ್ಟಿಯ ನೋಡಬೇಡಿ ಅಂದರೆ ದೇಹವನ್ನು ಇಟ್ಟುಕೊಂಡು ಡೋಂಟ್ ಲುಕ್ ಎಟ್ ಯುವರ್ ಐಡೆಂಟಿಟಿ ಥ್ರೂ ದ ಬಾಡಿ. ಅಸ್ಥೂಲಂ. ಸ್ಥೂಲ ಅಂದರೆ ಏನು? ಸ್ಥೂಲ ಶರೀರ. ಸ್ಥೂಲ ಶರೀರವು ನಾನೆಂದು ನನ್ನ ಕುರಿತಿನ ತಿಳುವಳಿಕೆಯಲ್ಲಿ ಸ್ಥೂಲ ಶರೀರವನ್ನು ಸೇರಿಸಿ ನೋಡ್ತಾ ಇದ್ದೀನಿ. ನಿಜವಾಗಿ ಸ್ಥೂಲ ಶರೀರ ನಿನಗೆ ಇಲ್ಲ. ಅದು ಹೊರಗಿನಿಂದ ನೋಡಿಕೊಂಡು ಹಾಗೇ ಇದ್ದಾನೆ ಎಂದು ಊಹಿಸ್ಕೊಂಡು ಬಿಟ್ಟ. ನಿಜವಾಗಿ ಸ್ಥೂಲ ಶರೀರ ನಿನಗಿಲ್ಲ. ಅದು ಇನ್ನೊಬ್ಬರ ದೃಷ್ಟಿ, ಬಾಹ್ಯ ದೃಷ್ಟಿ. ಆ ದೃಷ್ಟಿ ಬಿಟ್ಟರೆ ನಿಮಗೆ ದೇಹವಿಲ್ಲ. ಆ ದೃಷ್ಟಿ ಬಿಟ್ಟರೆ ನಿಮಗೆ ಎಚ್ಚರವೇ ಇಲ್ಲ. ಕನಸಿನ ದೃಷ್ಟಿ ಬಿಟ್ಟರೆ ಕನಸೇ ಇಲ್ಲ. ಯಾವ ದೃಷ್ಟಿ ಇಲ್ಲದಿರುವಾಗ ಏನಿರುತ್ತದೆ? ಸುಷುಪ್ತಿ ಮಾತ್ರ, ಸ್ವತಃ ಸಿದ್ಧ. ಹೀಗೆ
ಅಸ್ಥೂಲಂ, ಅಣನು, ಅಹ್ರಸ್ವಂ, ಅದೀರ್ಘಂ, ಅಲೋಹಿತಂ. ಅಣು ಹ್ರಸ್ವ ಇಲ್ಲ, ದೀರ್ಘಹ್ರಸ್ವ ಇಲ್ಲ ಅಂದರೆ ಉದ್ದದು, ಇನ್ನೊಂದು ಹೇಳ್ತೀರಿ ಶಾರ್ಟು, ಅದು ಇಲ್ಲ. ಪ್ರಾಪ್ತ ಪ್ರತಿಷೇಧ ಮಾಡುವುದೇ ಅಷ್ಟೇ. ಪ್ರತಿಷೇಧ ನಿರ್ದೇಶ ನೇತಿ ನೇತಿ. ಅಸ್ಥೂಲಂ, ಅಣನು, ಅಹ್ರಸ್ವಂ, ಅದೀರ್ಘಂ, ಅಲೋಹಿತಂ, ಅಸ್ನೇಹಂ. ಈಗ ಇದೆಲ್ಲ ಗುಣಗಳೆಲ್ಲ ನಿಷೇಧ ಮಾಡ್ತಾ ಇದ್ದಾರೆ. ಸ್ನೇಹಮಿಲ್ಲ, ಅತೇಜಸ್ಕಂ, ಅಪ್ರಾಣ, ಅಸುಖ, ಅಮಾತ್ರ, ಅನಂತರ, ಅಬಾಹ್ಯ ಅಷ್ಟೇ. ಈಗ ಇದೇ ಹೇಳೋದು. ನೇರಾಗಿ ಪರಮಾತ್ಮನನ್ನೇ ಈಗಲೇ ಅನುಭವದಲ್ಲಿ ನೋಡಬೇಕಾದರೆ ಯಾವ ಗುಣಗಳು, ಯಾವ ರೆಫರೆನ್ಸ್ ಪಾಯಿಂಟ್ಲೇ ಬೇಡ. ಯಾವ ರೆಫರೆನ್ಸನ್ನಿಟ್ಟುಕೊಳ್ಳದೆ ಸ್ವತಃ ಸಿದ್ಧವಾಗಿರುವುದೇ ಸ್ವರೂಪ. ಒಂದಾನೊಂದು ರೆಫರೆನ್ಸ್ ಇಟ್ಕೊಂಡು ನೋಡಿದ್ರೆ ಆ ರೆಫರೆನ್ಸ್ ಮೂಲಕ ಮಾತಾಡ್ತಾ ಇದ್ದಾನೆ, ತನ್ನ ಒರಿಜಿನಲ್ ಸ್ವರೂಪವಲ್ಲ. ಹಾಗೆ ಆದ್ದರಿಂದ ಅವಾಯು, ಅನಾಕಾಶ ಅಂದರೆ ಪಂಚಭೂತಗಳು ತಾನಲ್ಲ. ಅನಾಕಾಶಂ, ಅಸಂಗಂ, ಅರಸಗಂಧಂ. ಪಂಚೇಂದ್ರಿಯಗಳ ಅನುಭವಗಳೇ ಇಲ್ಲ, ರಸವಿಲ್ಲ, ಗಂಧವಿಲ್ಲ. ಅಂದರೇನು? ಅವರು ಇಂದ್ರಿಯಾಭಿಮಾನಿಯಲ್ಲ, ಇಂದ್ರಿಯಾಭಿಮಾನದಿಂದ ಪಡೆಯುವ ಅನುಭವಗಳು ಇಲ್ಲ, ಅದು ತನಗಿಲ್ಲ. ಓಕೆ. తర్వాత ಅಗಂಧಂ, ಅಚಕ್ಷುಷ್ಕಂ. ಗಂಧವಿಲ್ಲ ಅಂದರೆ ಸ್ಪರ್ಶೇಂದ್ರಿಯವಿಲ್ಲ ಎಂದರ್ಥ. ಇನ್ನೇನು? ಅಚಕ್ಷುಷ್ಕಂ ಅಂದರೇನು? ಕಣ್ಣು ಇಲ್ಲದವನು. ಅಶ್ರೋತ್ರಂ, ಅವರಿಗೆ ಕಿವಿ ಇಲ್ಲ. ಆವಾಗಮನ, ಬರುವುದು ಹೋಗುವುದಿರುವವನು. ಅತೇಜಸ್ಕಾಮಂ, ಅಪ್ರಾಣಂ, ಅಸುಖಂ, ಅಮಾತ್ರಂ, ಅನಂತರಂ, ಅಬಾಹ್ಯಂ. ಹೊರಗೆ ಇಲ್ಲ, ಒಳಗೆ ಇಲ್ಲ. ಹೊರಗೆ ಒಳಗೆ ಎಂಬುದು ಆ ಸಂಬಂಧವೇ ಹೇಳೋಕ್ಕಾಗಲ್ಲ. ಆಲ್ ದಿ ಸ್ಟ್ಯಾಂಡ್ ಪಾಯಿಂಟ್ಸ್ ಬಿಟ್ಟುಬಿಟ್ರೆ ಜಸ್ಟ್ ನೆಗೆಟಿವ್, ಎವ್ರಿಥಿಂಗ್ ನೆಗೆಟ್ ಮಾಡಿಬಿಟ್ರೆ ತಾನೇ ಉಳಿಯುತ್ತಾನೆ, ಸ್ವತಃ ಸಿದ್ಧ. ಆಗ ಅದು ಬ್ರಹ್ಮ. ಹೀಗೆ ಬ್ರಹ್ಮವನ್ನು ಹೇಳ್ತೀವಿ. ಈಗ ಮುಂದಿನ ಪ್ಯಾರಾಗ್ರಾಫ್ ನೋಡೋಣ, ಲಾಸ್ಟ್ದಿ. ತದೇವಂ, ಈ ತರಹ ಪ್ರತ್ಯಸ್ತಮಿತ ಸರ್ವವಿಶೇಷಂ. ಇನ್ನವೇ ಕನ್ಕ್ಲೂಷನ್. ಈ ಮೊದಲನೇ ಪಾಯಿಂಟು ಬ್ರಹ್ಮ ಕುರಿತು ಹೇಳುವುದನ್ನು ಉಪಸಂಹಾರ ಮಾಡ್ತಾ ಇದ್ದಾರೆ. ಪ್ರತ್ಯಸ್ತಮಿತ ಸರ್ವವಿಶೇಷಂ, ಯಾವ ಬಗೆಯಾದ ವಿಶೇಷವಿಲ್ಲ. ವಿಶೇಷ ಅಂದ್ರೇನು? ದ್ರವ್ಯ, ಗುಣ, ಕ್ರಿಯಾ, ಸಂಬಂಧ ಇವು ಯಾವುದು ಆತ್ಮಕ್ಕೆ ಹೊಂದಲ್ಲ. ಇವೆಲ್ಲ ಕಲ್ಪಿತ ಆತ್ಮದಲ್ಲಿ ಅಷ್ಟೇ. ಅವಾಂಗ್ಮನಸ ಗೋಚರಮಪಿ, ವಾಕ್ಕು ಮನಸ್ಸುಕ್ಕೆ ಗೊತ್ತಾಗುವಂಥದ್ದಲ್ಲ. ಸದಿದಂ ಪರಮಾರ್ಥ ತತ್ವಂ ಸ್ವಯಂ ಸಿದ್ಧಂ. ನಾನು ಹೇಳಿದ್ದೆ ನೋಡಿ, ಸ್ವಯಂ ಸಿದ್ಧಂ. ದಿಸ್ ವೆರಿ ಬ್ಯೂಟಿಫುಲ್ ವರ್ಡ್ಸ್. ಒನ್ ಈಸ್ ಸ್ವಯಂ ಸಿದ್ಧಂ, ಅನದರ್ ಈಸ್ ಸ್ವಯಂ ಸಿದ್ಧಂ. ಒಂದು ಅಪ್ರತ್ಯಾಖ್ಯೇಯ ಸ್ವಭಾವಂ. ಈ ಎರಡು ಬ್ಯೂಟಿಫುಲ್ ವರ್ಡ್ಸ್. ಅಪ್ರತ್ಯಾಖ್ಯೇಯ ಸ್ವಭಾವಂ ಅಂದ್ರೇನು? ವಾಟ್ ಕೆನ್ ನಾಟ್ ಬಿ ಡಿನೈಡ್ ಆ್ಯಂಡ್ ನೆಗೇಟೆಡ್. ಇದಲ್ಲ ಎಂದು ಹೇಳೋಕ್ಕಾಗಲ್ಲ. ಮಿಕ್ಕದೆಲ್ಲ ಸ್ಟ್ಯಾಂಡ್ ಪಾಯಿಂಟ್ಗಳು ಇದಲ್ಲ 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 ಎಂದು ನಿಷೇಧ ಮಾಡಿದ ನಂತರ ಈಗ ತಾನು ಯಾರಂದರೆ ಯಾರನ್ನು ಇನ್ನೂ ಇದಲ್ಲ ಎಂದು ನಿಷೇಧ ಮಾಡೋಕ್ಕಾಗಲ್ಲವೋ ಆಗ ಆ ಹಂತಕ್ಕೆ ತಲುಪಿದ್ದರೆ ಅದೇ ತಾನು. ಅಂದರೆ ತಾನು ಮಿಕ್ಕದೆಲ್ಲ ನಿಷೇಧ ಮಾಡ್ತಾನೆ, ಆ ನಿಷೇಧನ ಮಾಡುವಂಥ ಸಾಕ್ಷಿಯಾಗಿ ತಾನು ಉಳಿಯುತ್ತಾನೆ. ಈಗ ತನ್ನನ್ನು ನಿಷೇಧ ಮಾಡೋಕ್ಕಾಗಲ್ಲ ಅಲ್ಲವೇ? ಅದೀಗ ಲಾಸ್ಟು. ಅದಕ್ಕಿಂತ ಈಗ ಫರ್ದರ್ ರಿಮೂವಿಂಗ್, ಎಲಿಮಿನೇಷನ್ ಇಲ್ಲ, ತೆಗೆಯುವುದಿಲ್ಲ. ಈಗ ಅದೇ ಲಾಸ್ಟ್. ಅದು ಬ್ರಹ್ಮ. ಅಪ್ರತ್ಯಾಖ್ಯೇಯ ಸ್ವಭಾವತ್ ಪ್ರತ್ಯಾಖ್ಯಾನಂ ನಿಷೇಧ. ಅಪ್ರತ್ಯಾಖ್ಯೇಯ ಸ್ವಭಾವಂ ಅಂದರೆ ಅನಿಷಿದ್ಧಂ, ಇದಲ್ಲ ಎಂದು ನಿಷೇಧ ಮಾಡೋಕ್ಕಾಗಲ್ಲ ಅದು. ದೆನ್ ಸರ್ವಸ್ಯ ಆತ್ಮತ್ವಾದೇವ, ಬಿಕಾಸ್ ಇವರ ಎಲ್ಲರ ತಾನೇ, ಎಲ್ಲರಿಗೆ ಆ ಪರಮಾತ್ಮ ತಾನೇ ಅನಿಸುತ್ತದೆ, ಆಗ ಅದು ಆತ್ಮ. ಓಕೆ. ಏಷ ನೇತಿ ನೇತಿ ಇತ್ಯಾತ್ಮ. ಈಗ ಇದು ಹೀಗಲ್ಲ ಹೀಗಲ್ಲ ಎಂದು ನೇತಿ 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 ಹೇಳ್ತಾ ಇದ್ದಾರೆ. ಅಯಂ ಆತ್ಮ ಬ್ರಹ್ಮ ಸರ್ವಾನುಭೂ. ಮತ್ತೆ ಪಾಸಿಟಿವ್ ಟರ್ಮ್ಸ್ ತರ್ತಾ ಇದ್ದಾರೆ ನೋಡಿ. ಅಯಂ ಆತ್ಮ ಬ್ರಹ್ಮ, ಈ ಆತ್ಮವೇ ಬ್ರಹ್ಮ, ಸರ್ವಾನುಭೂ, ಎಲ್ಲವನ್ನು ತಿಳಿಯುವವನು. ಅಂದರೇನು? ಅರಿವು. ನೀವು ಎಷ್ಟೇ ದಿವಸ ಬದುಕಲಿ, ಎಷ್ಟೇ ಅನುಭವಗಳನ್ನು ಪಡೆಯಲಿ, ತಾನು ಎಂಬ ಅರಿವಿನಲ್ಲೇ ತೋರುತ್ತದೆ ಹೊರತು ಅರಿವಿಗಿಂತ ಹೊರಗೆ ಇಲ್ಲ, ಅರಿವು ಬಿಟ್ಟಿಲ್ಲ, ಎಲ್ಲವೂ ಅರಿವಿನಲ್ಲೇ ತೋರುತ್ತೆ.
ಅದರಿಂದ ಸರ್ವಾನುಭೂ ಸ ಆತ್ಮ ಸವಿಜ್ಞೇಯ, ಇದೇ ತಮ್ಮ ಆತ್ಮ, ಎಲ್ಲರ ಆತ್ಮ. ಅದೊಂದೇ ತಿಳಿಯತಕ್ಕದ್ದು, ಅದೊಂದು ತಿಳ್ಕೊಂಡ್ರೆ ಎಲ್ಲ ತಿಳಿದಂತಾಗುತ್ತದೆ. ವಿಜ್ಞೇಯ ಅಂದರೆ ಅದೊಂದೇ ತಿಳಿಯತಕ್ಕದ್ದು, ಇನ್ನೇನು ಉಳಿಯಲಿಲ್ಲ. ಸರ್ವಾನುಭೂ ಸ ಆತ್ಮ ಸವಿಜ್ಞ ಇತ್ಯಾದಿ ಶ್ರುತಿಭ್ಯ, ಮುಂತಾದ ಶ್ರುತಿಗಳಿಂದ ಆತ್ಮವನ್ನು ಎಲ್ಲವೂ ನಿಷೇಧ ಮಾಡಿ ಮಾಡಿ ಮೌನವಾಗಿರುತ್ತಾನೆ. ನೋಡಿ, ಈಗ ಮೌನದಲ್ಲಿ ಯಾವುದೂ ಹೇಳೋಕ್ಕಾಗಲ್ಲ. ಹಾಗೆ ವೇದಾಂತೇಸ್ತು ಅಧ್ಯಾರೋಪಿತ ಅತದ್ಧರ್ಮ ನಿವರ್ತಕತ್ವೇನ ತತ್ವ ಪ್ರಮಾಣಮಿತ್ಯುಪಚರ್ಯತೆ. ಸ್ವಲ್ಪ ಪ್ರಮಾಣ ಕುರಿತು ಹೇಳೋಣ. ಈಗ ಅದು ಬಂತು ಇಲ್ಲಿ. ವೇದಾಂತಾಸ್ತು ಅಧ್ಯಾರೋಪಿತ ಎಲ್ಲಿದೆ ಅಪ್ಪ? ಅಧ್ಯಾರೋಪಿತ ಅಪವಾದದಿಂದಲೇ ಗೊತ್ತಾಗ್ತದೆ. ಈಗ ಅಧ್ಯಾರೋಪ ಹೇಗೆ, ಅಪವಾದ ಹೇಗೆ? ಅಧ್ಯಾರೋಪಿತಸ್ಯ ಅಪವಾದ ಅತದ್ಧರ್ಮ ನಿವರ್ತಕತ್ವೇನ ತತ್ವ ಪ್ರಮಾಣಮಿತ್ಯುಪಚರ್ಯತೆ. ಶ್ರುತಿ ಪ್ರಮಾಣ ಎಂದು ಹೇಳುವುದು ಹೇಗೆ? ಇದನ್ನು ಪಾಯಿಂಟು ಐ ಥಿಂಕ್ ವಿಲ್ ಸ್ಟಾಪ್ ವಿತ್ ದಿಸ್ ಟುಡೇ ಆ್ಯಂಡ್ ದೆನ್ ಟೆಲ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.